तपस्सिद्धं सर्वसिद्धं शिवप्रदं स्वयं सिद्धमहं वन्दे सिद्धारूढ यतीश्वरम्। श्रोत्रिय ब्रह्मनिष्ठ सद्गुरु सिद्धारूढ़ महास्वामिಗಳ ಚರಣಾರವಿಂದಗಳೇ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಗುರು ಪರಂಪರೆಗೆ ವಂದಿಸಿ ಶಂಕರ ಭಗವತ್ಪಾದರು ಸತ್ಶಿಷ್ಯನನ್ನು ಕುರಿತು ಯಾವ ಜ್ಞಾನ ಆದರೆ ಮನುಷ್ಯನಿಗೆ ಪುನರ್ಜನ್ಮ ರಾಹಿತ್ಯ ಲಕ್ಷಣಾತ್ಮಕವಾದ ಮೋಕ್ಷದೊದಗುತ್ತದೆಯೋ ಅದನ್ನು ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಅವನು ಹೇಗೆ ಯೋಗ್ಯ ಆಗುತ್ತಾನೆ ಅಂತಕ್ಕಂಥ ಮಾತನ್ನ ಭಗವತ್ಪಾದರು ನಿರೂಪಣೆ ಮಾಡ್ತಾ ಇದ್ದಾರೆ. ಸಾಧಕ ಹೆಂಗಿರಬೇಕು ಅಂದ್ರೆ ಊಹಾಪೋಹಗಳಿಂದ ಕೆಲಸ ಮಾಡತಕ್ಕಂತಹ ಕ್ಷಣೆ ಇರಬೇಕು. ಅದಕ್ಕೆ ಕಣ್ಣು ಸನ್ನಿ, ಬಾಯಿ ಸನ್ನಿ, ಬಾರ್ಕೋಲ್ ಸನ್ನಿ ಅಂತ ಸನ್ನಿನಲ್ಲಿ ದನಗಳು ಇರ್ತಾವ. ಬಾಯಿ ಸನ್ನಿ, ಕೈ ಸನ್ನಿ, ಬಾರ್ಕೋಲ್ ಸನ್ನಿ, ಹರ್ರ ಅಂದ್ರೆ ಹೊರ. ಆ ದನಕ್ಕೆ ಅಂತಾರ ಊಹಾಪೋಹ ಶಿಕ್ಷಣ. ಶಾಣೆ ಶಂಕರ ಭಗವತ್ಪಾದರು ಹರಿತ ಪಾಣಿನ ದೃಷ್ಟ ಪಶುವ ಆಗಚ್ಚಿ. ನೀ ಕರಿ ಜಗತ್ತಿಲ್ಲ ಕೈಯಾಗ ಹೆಸರು ಹೋಗ್ಬೇಕಂದ್ರೆ ಜೀವ ಮಾಡ್ತಾನಂತ ತಿಳ್ಕೊತಾವ. ಬಡಗಿ ಇತ್ತು ಪ್ರಾಣಿಗಳ ಇಷ್ಟ ಜ್ಞಾನ ಮನುಷ್ಯನಿಗಿಲ್ಲ ಅಂದ್ರೆ ಇವನ ದನಕ್ಕಿಂತ ಕಡಿಮೆ. ಅದಕ್ಕೆ ಹೇಳಿದ ಹೆಂಗ ಶಿಷ್ಯ ಊಹಾಪೋಹ ವಿಚಕ್ಷಣ ಹಿಂದಿನ ಶ್ಲೋಕದ ಊಹಾಪೋಹ. ಅದರಿಂದ ಚೆನ್ನಾಗಿ ಮಳೆಗಾಲ ಬರ್ತದೆ ಅಂದ್ರೆ ಹಳ್ಳಿಯಾಗ ಹೆಣ್ಮಕ್ಳು ಒಳ ಒಳ ಕೂಳ ಕಟ್ಟಿಗೆನ ಬಾಳೆ ಮಾಡಿರ್ತಾರೆ. ಬಂದ್ರೆ ಊಹಾಪೋಹ ವಿಚಕ್ಷಣ ಇರ್ತಾರೆ. ಅಂಥವ್ರಿಗೆ ಸುಖ ಪಡಿತಾರೆ. ಮಳೆ ಬಂದು ಕಟ್ಟಿಗೆ ತೆಗೆಯತಕ್ಕ ಇರ್ತಾವ ಬುದ್ಧಿ ಹೆಣ್ಮಕ್ಳು. ಇದಕ್ಕೆ ಮಾಡಿ ನೋಡಿ ಊಹಾಪೋಹ ಅಂತ. ಅದಕ್ಕೆ ವಿಚಕ್ಷಣ ಇರಬೇಕು. ದುಃಖ, ರೋಗ, ಮರಣ ಇವೆಲ್ಲ ನೋಡಿ ಕಲ್ಪನಾ ಮಾಡ್ತೀವಿ. ಏನಿಲ್ಲಪ್ಪ ಇದು. ಅದಕ್ಕೆ ಊಹಾಪೋಹ ವಿಚಕ್ಷಣ, ಮೇಧಾವಿ, ವಿದ್ವಾನ್ ಇದ್ದೇನೆ. ಅದಕ್ಕೆ ಚಿತ್ತ, ಮತಿ, ಬುದ್ಧಿ, ಮೇಧ ಇಷ್ಟ ಅರ್ಥಗಳು. ಮೇಧಾವಿ ಓದೋರು ಭಾಳ ಅದರ, ನೆನಪಿಡೋರು ಭಾಳ ಅದರ. ನಮ್ಗೆಲ್ಲ ಯಾರು ಒಂದ್ ದಿವ್ಸ ನೆನಪಿಡ್ತಾರೆ ಮುಂಜಾನೆ ಸಾಯಂಕಾಲ, ಮತ್ತೆ ಮೂರು ದಿವಸ ಹರ ಹರ ಶನಿ ಮಹಾದೇವ. ಯಾರು ತಿಂಗಳ ತಕ್ಕ ನೆನಪಿಡ್ತಾರೆ. ಯಾರು ವಯಸ್ಸಾಗತಕ್ಕ ಹಂಗೆ ಶ್ಲೋಕ ಕಂಟಿರ್ತಾರೆ ನೋಡ್ತಾರೆ. ಈಗ ಮೇಧಾವಿ ಅಂತ ಬುದ್ಧಿಗಿಂತಲೂ ಹೆಚ್ಚಿನ ಮೇಧಾವಿ ಅಂತ. ಅದಕ್ಕಂತಾರು ಅಂತಹ ಮೇಧಾವಿ ಮನುಷ್ಯ ಸನ್ನೆಯಿಂದನೇ, ಮಾತಿನಿಂದನೇ, ದೃಶ್ಯದಿಂದನೇ
ಹುಷಾರಾಗ್ತಾನೆ. ಊಹಾಪೋಹ ವಿಚಕ್ಷಣ. ಅಂಥವರಿಗೆ ಗೌರ್ಮೆಂಟ್ದೊಳಗೆ CID ಮಾಡ್ತಾರೆ. CID ಅಂತಾರಲ್ಲ, ಬಹಳ ಶಾಣೆ. ಅಂಥವ್ರು ಮನುಷ್ಯನ ನಡಿ ನೋಟ ವ್ಯವಹಾರದಿಂದನೇ ಇವ ಅಪರಾಧಿ ನಿರಪರಾಧಿ ಅಂತ ಅಷ್ಟು ನಿರ್ಣಯ ಮಾಡಿ ಹಿಡಿತಾರೆ. ಹಂಗೆ ಹೇಳಿದ್ರು ಊಹಾಪೋಹಗಳಿಂದ ಅವನ ಮಾತು ಅವನ ವ್ಯವಹಾರ, ಅದಕ್ಕೆ ಊಹಾಪೋಹ ವಿಚಕ್ಷಣ. ಮತ್ತು ಮೇಧಾವಿ ಅಂತ ಏನಪ್ಪ ಅಂತ ಕೇಳಿದರೆ ಅವನೇ ವಿದ್ಯಾಯಾಮ್ ಅಧಿಕಾರಿ. ಆತ್ಮವಿದ್ಯಾಯಾಮ್ ಆತ್ಮಜ್ಞಾನದಲ್ಲಿ ಅಧಿಕಾರಿ ಅಂತ ಯಾರು ಇಂಥ ಮೇಧಾವಿ ಇರಬೇಕು, ವಿಚಕ್ಷಣ ಇರಬೇಕು. ಅಂತ ಮನುಷ್ಯನೇ ಈ ಮಾರ್ಗಕ್ಕೆ ಅಧಿಕಾರಿ ಅಂತ ಹೇಳೋದು. ಅದನ್ನೇ ಸ್ಪಷ್ಟವಾಗಿ ಭಗವತ್ಪಾದರು ಅದನ್ನು ನಮಗೆ ಹೇಳ್ತಾರೆ. ಏನು ಬೇಕು ಸ್ಪಷ್ಟ ಅಂತ ಕೇಳಿದ್ರೆ 4 ವಸ್ತುಗಳು ಜರುರಿ ಅದಾವ ಅಧ್ಯಾತ್ಮಕ್ಕೆ. ವಿವೇಕಿನೋ ವಿರಕ್ತಸ್ಯ ಶಮ ದಮಾದಿ ಗುಣ ಶಾಲಿನ. ಶಾಲಿನ ಅಂದ್ರೆ ಯುಕ್ತ, ಶೀಲದಲ್ಲಿ ಇದ್ದವ ಶಾಲಿ. ಶೀಲ ಅಂದ್ರೆ ವ್ಯವಹರಿಸುವ. ಈ 4 ಶಮದಮಾದಿ ವ್ಯವಹರಿಸುವ ಏನಾದ ನಾವು ಅವ ಏನಪ್ಪ ಅಂತ ಕೇಳಿದ ಮುಮುಕ್ಷು. 4 ಏವ ಇಟ್ಟ ಇದ್ದರನೆ. ಏವ ಅಂದ್ರೆ ಮತ್ತ ಮ್ಯಾಲೆ ಹಿ. ಏವ ಹಾಗೆ ಮತ್ತೊಂದು ಹಿ. ಏವ ಹಿ ನೋಡಿ ಎಷ್ಟು ಹೊತ್ತು ಹೇಳಕೈತೆ. ಇವು 4ದಾಗ ಏನಾರ ಒಂದು ಇಲ್ಲ ಅಂದ್ರೆ 2, 3 ಕುಡಿದ್ರೆ ಏವ ಹಿ ಇಲ್ಲ. ಅದಕ್ಕೆ ಇವು 4ರಿಂದ ಕೂಡಿಕೊಂಡವನೇ. ಕೂಡಿಕೊಂಡವನೇ ಏನಪ್ಪ ಅಂದ್ರೆ ಜಿಜ್ಞಾಸ, ಬ್ರಹ್ಮ ಜಿಜ್ಞಾಸ, ಯೋಗ್ಯತಾ, ಮತ. ಯೋಗ್ಯತಾ ಅನ್ನೋದು ನಮ್ಮ ಮತ, ನಮ್ಮ ಅಭಿಪ್ರಾಯ. ಮತ ಅಭಿಪ್ರಾಯ. ಬ್ರಹ್ಮವನ್ನ ಜಿಜ್ಞಾಸ ಮಾಡಿಕೊಳ್ಳಲಿಕ್ಕೆ, ತಿಳಿದುಕೊಳ್ಳಲಿಕ್ಕೆ, ಅನುಭವಿಸಲಿಕ್ಕೆ ಯಾರು ಅಧಿಕಾರಿ ಅದಾರ ಅಂತ ಕೇಳಿದರೆ ಇವು 4 ಉಳ್ಳವನೇ ಅಧಿಕಾರಿ. ವಿವೇಕ, ವೈರಾಗ್ಯ, ಶಮಾಧಿ, ಸಂಪತ್ತಿ, ಆಮೇಲೆ ಮುಮುಕ್ಷು. ಭೋಕ್ತು ಇಚ್ಛು ಮುಮುಕ್ಷು. ಶಾಸ್ತ್ರ ಹೇಳಿತು ಮನೋನಿಗ್ರಹ ಶಮ, ಇಂದ್ರಿಯ ನಿಗ್ರಹ ಬಂಧಮ, ಆಮೇಲೆ ದುಃಖ ಸಹನ ಮಾಡುವುದು ತಿತಿಕ್ಷ, ಅದನ್ನು ಬಿಟ್ಟು ಹೊಳ್ಳಿ ಬರುವುದು ಉಪರತಿ, ವಿರುದ್ಧರತಿ ಉಪರತಿ. ಆಮೇಲೆ ದುಃಖಗಳನ್ನು ಸಹನ ಮಾಡುವುದು ತಿತಿಕ್ಷೇತಿ ವಿಗದ್ಯತೆ. ಆಮೇಲೆ ಸಮಾಧಾನ. ಸಮಾಧಾನ ಏನು? ವ್ಯವಹಾರದಲ್ಲಿ ಇದ್ದವರು ಸಮಾಧಾನ ಅಂತ, ಹೊರಕೊಂಡವ್ರು ಸಮಾಧಾನ ಇದ್ದೇ ಅಂತ. ಏನು ಹೆಚ್ಚು ಕಡಿಮೆ ಆದ ಸಮಾಧಾನ. ದಕ್ಷಿಣ ಕೊಡಿದ್ರೆ ಒಂದು ಹೆಚ್ಚು ಕಡೆ ಒಬ್ರು ಕೊಟ್ಟರು ಸಮಾಧಾನ ಇರಂಗಿಲ್ಲ. ಅವೆರಡು ನಮ್ಮ ಅದು ಖರೆ. ಕೊಟ್ಟರ ಸಮಾಧಾನ ಇರ್ಬೇಕಲ್ಲ, ನೀಡಿದ್ರಾಗ ಸಮಾಧಾನ ಇರ್ಬೇಕಲ್ಲ, ಇರಂಗಿಲ್ಲ. ಮನುಷ್ಯ ಬಹಳ ವಿಚಿತ್ರ ಮನಸ್ಸಲ್ಲಿ. ಅದಕ್ಕೆ ಏನಪ್ಪಾ ಅಂದ್ರೆ ಈ ಸಮಾಧಿ ಅಂತ ಅದು ಸಮಾಧಾನ. ಲಾಭ, ಹಾನಿ, ಸುಖ, ದುಃಖ, ಮಾನ. ಮನುಷ್ಯನಿಗೆ ಸಮ್ಯಕ್ ಆಗಿರ್ಬೇಕು ಅಂಥದ್ದು ಸಮಾಧಾನ. ಇವು ಇರಬೇಕು. ಇದ್ದು ಅಂದ್ರೆ ಏನಪ್ಪ ಅಂತ ಕೇಳಿದ್ರೆ ಅವ ಬರ್ತಾನೆ, ಈ ದಾರಿಗೆ ನಡೆಯಲಿಕ್ಕೆ ಸಮರ್ಥ ಅಂತ. ಅವ ಅಧಿಕಾರಿ ಆಗ್ತಾನೆ ಅಂತ ಹೇಳಿ ಅದು ಅಧಿಕಾರಿ ಬಗ್ಗೆ ಈಗ ಹೇಳ್ತಾರೆ ಮುಂದೆ. ಸಾಧನಾನಿ ಅತ್ರ ಚತ್ವಾರಿ ಕಥಿತಾನಿ ಮನೀಷಿವಿಹಿ. ಮನೀಷಿವಿಹಿ ಅಂದ್ರೆ ಬಲ್ಲವರು. ಬಲ್ಲವರು ಅಂದ್ರೆ ಗುರುಗಳು. ವೇದಾಂತವನ್ನ
ಓದ್ದವರು, ತಿಳಿದವರು, ಬರದವರು ಅವರೇ ಮನುಷ್ಯ. ಸಾಹಿತ್ಯ ಪಾಹಿತ್ಯ ಅವರು ಹಲವಾರು ಮನುಷ್ಯ ಇರ್ತಾರೆ. ಇದರ ಮೋಕ್ಷ ಮಾರ್ಗದಲ್ಲಿ ತಿಳಿದವರು, ನಡೆದವರು, ಬರದವರು. ಮನೀಷಿ ಚತ್ವಾರಿ ಸಾಧನಾನಿ ಅತ್ರ ಕಥಿತಾನಿ. ಅತ್ರ ಅಂದ್ರೆ ಈ ಮಾರ್ಗದಲ್ಲಿ, ಬ್ರಹ್ಮ ಜಿಜ್ಞಾಸ ಮಾರ್ಗದಲ್ಲಿ, ಮನೀಷಿ ಅಂದ್ರೆ ಜ್ಞಾನಿಗಳಿಂದ, ಗುರುಗಳಿಂದ, ಚತ್ವಾರಿ ಸಾಧನಾನಿ 4 ಸಾಧನ ಕಥಿತಾನಿ ಹೇಳಿದ್ದಾರೆ. ಸಾಧನ ಅಂತ ಅದಕ್ಕೆ ಸಿದ್ಧಿಗೆ ಕಾರಣವಾದ ಪ್ರಯತ್ನಕ್ಕೆ ಸಾಧನ ಅಂತಾರೆ. ನಮಗೆ ಊರಿಗೆ ಹೋಗಿ ಮುಟ್ಟಕ್ಕೆ ಸೈಕಲ್ ಮುಟ್ಟೋ ಸಾಧನ, ಕುದುರೆ ಸಾಧನ ನಮಗೆ ಮುಟ್ಟಿಸ್ತಾವ. ಹಾಗ ಬ್ರಹ್ಮವನ್ನು ಮುಟ್ಟಿಸಲಿಕ್ಕ, ಆತ್ಮನನ್ನು ಅರಿಯಲಿಕ್ಕ ಇವು 4 ಸಾಧನಗಳು. 4 ಸಾಧನಗಳು ಏನವು? ಅವು ಸಾಧನ ಏನ್ ಮಾಡ್ತವೆ? ಯೇಸು ಸ್ವಚ್ಛು ಏವ ಸನ್ನಿಷ್ಠ ಯದ ಅಭಾವೇ ನ ಸಿದ್ಧತಿ. ಏನು? ಬ್ರಹ್ಮ ಮೋಕ್ಷ, ಅದು ನಮ್ಮ ಸಿದ್ಧ. ಶಿವನ ಸಿದ್ಧ ಯಾವ ಇದ್ರೆ ಸಿಗ್ತದ ಅವಕ್ಕೆ ಸಾಧನ ಅಂತ. ಏನು? ಯೇಸು ಸತ್ಸು, ಯೇಸು ಬಹುವಚನ 4 ವಿವೇಕ, ವೈರಾಗ್ಯ, ಶಿವಾಶ, ಮೋಕ್ಷ. ಯೇಸು, ವೈರಾಗ್ಯಾದಿ ಇವು 4 ಸತ್ಸು ಅಂದ್ರೆ ಇದ್ರನೇ, ಅದರ ಇದ್ರನೇ ಸನ್ನಿಷ್ಠ ಬ್ರಹ್ಮನಿಷ್ಠ ನಿಮಗಾಗ್ತದೆ. ಸತ್ತು ಅಂದ್ರೆ ಬ್ರಹ್ಮ. ನಿಮಗೆ ಬ್ರಹ್ಮಜ್ಞಾನ ಇವು 4 ಇದ್ರನೇ ಆಗ್ತದೆ. ವಿವೇಕ, ವೈರಾಗ್ಯ, ಶಮ, ಮೋಕ್ಷ. ಇಲ್ಲ ಒಂದು ಕಡಿಮೆ ಇರಬಾರ್ದು. ಮಂಚದ 4 ಕಾಲು ಇದ್ದರೇ ಮಕ್ಕಳಕ್ಕೆ ಬರ್ತದೆ. ಒಂದು ಕಾಲು ಇಲ್ಲಂದ್ರೂ ಈ ಮಂಚದ ಮ್ಯಾಲ ಮಕ್ಕಳಂಗಿಲ್ಲ, ಕೆಳಗೆ ಮಕ್ಕಳ್ತೀವಿ. ಮ್ಯಾಲ ಮಕ್ಕಳಂಗಿಲ್ಲ. ಅದಕ್ಕೆ ಹೇಳಿದ್ರು ಅವರು, ಯೇಸು ಸತ್ಸು ಏವ, ಇವು 4 ಇದ್ದರೇನೆ ಅಂತ. ಇದ್ದರೇನೆ ಸನ್ನಿಷ್ಠ ಬ್ರಹ್ಮನಿಷ್ಠ ನಮಗೆ ಸಿಗ್ತದೆ. ವಿವೇಕ ಬೇಕು ಪೂರ, ವೈರಾಗ್ಯ ಬೇಕು ಪೂರ, ಏನಪ್ಪ ಅದಕ್ಕೆ ಶಮಾದ ಶಬ್ಬತ್ತು ಬೇಕು ಪೂರ, ಮನುಷ್ಯತ್ವ ಬೇಕು ಪೂರ. ಅದಿತ್ತು ಅಂದ್ರೆ ಮನುಷ್ಯ ಇರುವಂಗೆ. ಹಾಳ ಹಸುವಾಗಿತ್ತು ಅಂದ್ರೆ ಯಾಕೆ ಬೇಕು ರೊಟ್ಟಿ ಕೊಡ್ರಿ ಅಂತಾನೆ. ಬೇರೆ ಏನ್ರಿ? ಯಾಕೆ? ಅದು ಭೌಕ್ಷು ಉಳುಕಿ ಯಾವ ನೋಡಂಗಿಲ್ಲ. ಬಿಸಿಲಾಗ ಯಾಕೆ ಹೋಗ್ಲಿ, ಕೈ ಕಾಲು ಹೆಂಗೆ ಮಾಡಲಿ ಅನ್ನಂಗಿಲ್ಲ. ಭಯಲ್ಲ, ಬಿಸಿಲು ಇರೋದು ಯಾಕೆ, ಒಟ್ಟು ನನಗೆ ಹಸು ಹೋಗೋದು. ಅದ ಎಲ್ಲ ಸಾರು ಮಾಡ್ತಾನೆ ನೋಡ್ರಿ. ಹಂಗೆ ಮುಮುಕ್ಷುನು ಕೂಡ ಹಂಗಿರ್ಬೇಕಂತ. ಇಲ್ಲ ಅಂದ್ರೆ ಇಲ್ಲ. ಅದಕ್ಕೆ ಯೇಸು ಸತ್ಸು ವಿವೇಕ, ವೈರಾಗ್ಯ, ಶಮ, ಮೋಕ್ಷತ್ವ. ಯೇಸು ಇವು ಸತ್ಸು ಇದ್ದರೇನೆ ಏವ ಸನ್ನಿಷ್ಠ ಬ್ರಹ್ಮನಿಷ್ಠ, ಬ್ರಹ್ಮಜ್ಞಾನ, ಪರಮಾತ್ಮ ಜ್ಞಾನ. ಅದಕ್ಕೆ ಹೇಳಿದ್ರು ಅವರು, ಯದ ಅಭಾವ ಅವ್ರು ಇದ್ದಿದ್ರೆ ನ ಸಿದ್ಧತಿ. ಸಿಗಂಗಿಲ್ಲ, ಅವ್ರು ಇದ್ದರೇ ಸಿಗ್ತದೆ. ಸ್ವಲ್ಪ ಹೆಚ್ಚು ಕಡಿಮೆ ನಡೀತದೆ. ಆಗಲ್ಲ ಪೂರ ವೈರಾಗ್ಯ ಎಡ್ತಾ ಇಲ್ಲ. ಮುಮುಕ್ಷತ್ವದು ಬೇಕಲ್ಲ. ಉಳುಕಿವೆ, ಸಮಾಜ, ಸಂಪತ್ತಿ, ವಿವೇಕ 2 ವಿವೇಕ, ಒಂದು ಮುಮುಕ್ಷ, ಇವೆರಡು ಪಕ್ಕ ಬೇಕು. ನಡಬೇಕು ಸ್ವಲ್ಪ ಇದು ನಡೀತದೆ. ಏನು ವೈರಾಗ್ಯ ಇರ್ತದೆ, ಸಮಾಜ, ಸಂಪತ್ತಿ ಸ್ವಲ್ಪ ಇದು. ಇವರು ಆದಾವಂತೇಚ ಎನ್ನಾಸ್ತಿ ವರ್ತಮಾನ ತರ್ಥ. ಮುಮುಕ್ಷು ಅನ್ನೋದಿಲ್ಲ. ಇಲ್ಲಿ ಮೊಟ್ಟ ಮೊದಲು ವಿವೇಕ ಇಲ್ಲ ಅಂತ ಕೇಳಿದ್ರೆ ಏನು ಬೇಕಾಟು ಉಣಿಸಲಿ, ಬೇಕಾಟು ತಿನ್ಸಲಿ, ಒಂದು ಖಾಲಿ ಮಾಡಲಿಲ್ಲ ಅಂದ್ರೆ, ಬೈಠಕ್ ಮಾಡಿ ಅಂದ್ರೆ ಏನೂ ಆಗೋದಿಲ್ಲ. ಆಹಾರ, ಬದಾಮ ಏನು ಕಾಸ್ಕೊಂಡು ಮುಖ್ಯ ಇವೆರಡು. ವಿವೇಕ ಬೇಕು, ವೈರಾಗ್ಯ ಬೇಕು. ನಡಬರಿಕ ಸ್ವಲ್ಪ ನಡೀತಾ.
ನಡೀತಾರೆ. ಎಷ್ಟು ಬೇಕು ಅಷ್ಟು ಶಮದಮ, ಎಷ್ಟು ಬೇಕು ಅಷ್ಟು ವೈರಾಗ್ಯ. ಪೂರ್ಣ ವೈರಾಗ್ಯ ಪೂರ್ಣ ಶಮ ಸಂಪತ್ತಿ ಇತ್ತು ಅಂದ್ರೆ ಸಂಪ್ರಜ್ಞಾತ ಸುಖ ಅಸಂಪ್ರಜ್ಞಾತ ಸುಖವನ್ನು ಭೋಗಿಸ್ತಾರೆ. ಶಾಸ್ತ್ರದ ಮರ್ಮದಿಂದ ಇದು ಮುಕ್ತರಾಗ್ತಾನೆ. ಆನಂದದ ಅಷ್ಟು ಎಷ್ಟು ಬೇಕು ಅವನಿಗೆ ಆಗುವುದಿಲ್ಲ. ಅದಕ್ಕಂತಾರೆ ಅವರು ಯೇಷು ಸತ್ಸು, ಇವು ಯಾವ ವಿವೇಕ ವೈರಾಗ್ಯ ಸಂಪತ್ತಿ ಮೋಕ್ಷ ಇವು ಇದ್ರೆ ಏನಪ್ಪ ಸನ್ನಿಷ್ಠ ಬ್ರಹ್ಮನಿಷ್ಠತ್ವ ಬರ್ತದೆ. ಅವನಿಗೆ ಆನಂದ ಆವಿರ್ಭಾವ ಆಗ್ತದೆ, ಅನುಭೂತಿ ಆಗ್ತದೆ. ಇಲ್ಲ ಅಂದ್ರೆ ಯದ್ ಅಭಾವಿ, ಇವು ಬರೋಬ್ಬರಿ ಎಷ್ಟು ಬೇಕಂತ ಇಲ್ಲ ಅಂದ್ರೆ ನ ಸಿದ್ಧತಿ, ನಿನಗೆ ಬ್ರಹ್ಮನಿಷ್ಠತ್ವ ಬರುವುದಿಲ್ಲ. ಅದಕ್ಕಂತಾರೆ ಅವರು ಇವು ನಾಲ್ಕು ಬಹಳ ಜರೂರಿ ಅದ ಬ್ರಹ್ಮಾನುಭೂತಿಗೆ. ಮತ್ತು ಅವು ಯಾವ್ರಿ ಅದಕ್ಕೆ ಒಂದು ಹೇಳ್ತಾರೆ ಆದವು. ಆದವು ಅಂದ್ರೆ ಆದವನೇ ಮಗದ ಮರ್ತ ಮಗದ ಆರನ ಹೆಸರ ಆದವಲ್ಲ. ಅದಕ್ಕೆ ಆದವು ಅಂದ್ರೆ ಮೂಲ ಈ ದಾರಿಗೆ ಹೋಗ್ಬೇಕಂದ್ರೆ ನಡಿಬೇಕಂದ್ರೆ ಮೊದಲು ಎದ್ದರೆ ಎದ್ದಿರ್ಬೇಕಲ್ರಿ. ಎದ್ದಲ್ಲಿ ನಡಿತಾನೆ ಕುಂಡಿ ಹೇಳ್ತಾನೆ. ನಡಿಬೇಕಂದ್ರೆ ಮೊದಲು ಎದ್ದು ಮಟ್ಟು ಎದ್ದು ಅದು ಜಗ್ ಬಿದ್ದರೆ ಎದ್ದು ನಿಲ್ಲಿಸ್ತಾನೆ. ನಡಿ ಹೆಜ್ಜೆ ಹಾಕ. ಕುಂಡ್ರೆ ಬಿದ್ದಂದ್ರೆ ಅವನೇನು ನಡಿ ಎಲ್ಲ. ಅದಕ್ಕಂತಾರೆ ಅವರು ಆದವು ಮೊಟ್ಟ ಮೊದಲ ಈ ಮಾರ್ಗಕ್ಕೆ ಏನ್ ಬೇಕು? ಆದವು ನಿತ್ಯ ನಿತ್ಯ ವಿವೇಕ. ಏನದ ಪರಿಗಣ್ಯತೆ. ಗಣ್ಯತೆ ಅಂದಿರ್ರಿ, ಪರಿಗಣ್ಯ ಪರಿ ಪೂರ್ಣತಃ. ಪೂರ್ಣತಃ ಎಲ್ಲರೂ ಎಷ್ಟು ಮಂದಿ ವೇದಾಂತ ಹೇಳೋರು ಆಚಾರ್ಯ ಎಲ್ಲರಿಗೂ ಒಬ್ಬರು ಅಲ್ಲ, ಎಷ್ಟು ಮಂದಿ ಅದಾರ ಎಲ್ಲರೂ. ಅವರು ಸತ್ಯವನ್ನು ಕಾಣಬೇಕಂದ್ರೆ, ದೇವರನ್ನು ಕಾಣಬೇಕಂದ್ರೆ, ಆತ್ಮಜ್ಞಾನ ಆಗ್ಬೇಕಂದ್ರೆ ಮೊಟ್ಟ ಮೊದಲು ಏನಪ್ಪಾ ಅಂದ್ರೆ ವಿವೇಕ ಪರಿಗಣ್ಯತೆ. ಪೂರ್ಣತಃ ಸಂಪೂರ್ಣ ಏನಪ್ಪಾ ಅಂದ್ರೆ ಅವ್ರಿಗೆ ಏನಪ್ಪಾ ಅಂದ್ರೆ ವಿಚಾರ ಮಾಡಿ ನೋಡಬೇಕು. ಯಾಕೆ ಅವಿಚಾರೇಣ ಕೃತ ಬಂಧ ಇಲ್ಲವೇ ನೀವು ವಿಚಾರ ಮಾಡದೇ ಇರುವುದರಿಂದ. ಮಾಮ ಮನೆ ಕುಂತಾನ, ಯಾಕೆ ವಿಚಾರ ಮಾಡಿಲ್ಲ. ನೀ ಯಾರು ಅಂತ ಕೇಳೋದು ಬಾಯ್ ಅಂತ. ಹಂಗ ಈ ಅಜ್ಞಾನನ ವಿಚಾರ ಮಾಡ ಅವಿಚಾರೇಣ ಕೃತ ಬಂದ. ವಿಚಾರೇಣ ಇವನ್ನ ಬರ್ತೈತಿ, ವಿಚಾರ ಮಾಡಿದ್ರೆ ಹೋಗ್ತಾರೆ. ಅದಕ್ಕೆ ಹೇಳಿದ್ರು ಅವರು ಮೊಟ್ಟ ಮೊದಲೇನಪ್ಪ ಅಂತ ಕೇಳಿದ್ರೆ ವಿವೇಕ ಪರಿಗಣ್ಯತೆ. ಎರಡನೇದೇನು? ಇಹ ಅಮೂತ್ರ ಫಲ ಭೋಗ ವಿರಾಗ ತದನಂತರ. ವಿವೇಕ ಆದ್ಮೇಲೆ ತದ ಅನಂತರಂ ವಿವೇಕಾನಂತರಂ. ಏನಂದ್ರೆ ಲೋಕದ ಪರಲೋಕದ ಏನಪ್ಪ ಫಲ ಅಂದ್ರೆ ಪುಣ್ಯ ವಸ್ತು. ಲೋಕದಲ್ಲಿ ಧನ ಕನಕಾದಿಗಳು ಅಲ್ಲಿ ಏನಪ್ಪ ಅಂತ ಕೇಳಿದ್ರೆ ಅಪ್ಸರ ನಂಬ ಅಮೃತಪಾನ ನಂದನ ವಿಹಾರ ಹೇಳ್ತಾರೆ. ಅವು ಫಲ. ಅವುಗಳಲ್ಲಿ ವಿರಾಗ ತದನಂತರ ತತ್ರ ವಿವೇಕ ಅನಂತರಂ. ವಿವೇಕ ಆದ್ಮೇಲೆ ಫಲಭೋಗ ಅಪೇಕ್ಷೆ ರಹಿತವಾಗಿರ್ತಕ್ಕಂಥ ವೈರಾಗ್ಯ ಏನಪ್ಪಾ ಅಂತ ಕೇಳಿ ಬರ್ತದೆ. ಆಮೇಲೆ ಕೆಲಸ ಚಾಲು ಮಾಡಿದ್ವಿ ಅಂದ್ರೆ ಸಂಸಾರ ವೈರಾಗ್ಯ ಬಂತು, ವಿಚಾರ ಬಂತು. ಇನ್ನ ಗುರುಗಳ ಅಂತ ಹಾಡಿ ಅದು ವಿಚಾರ ಮಾಡಕ್ಕತ್ತಿ. ಏನು ಹೊತ್ತುಕೊಂಡ್ರೆ ನೀವು ಚಹಾ ಕುಡಿಸಿದ್ರಿ, ಚಹಾ ಇಲ್ಲ, ನಾಷ್ಟ ಇಲ್ಲ, ಟೈಮ್ ಸರಿ ಊಟ ಇಲ್ಲ,
ಮಕ್ಕೊಳಕ್ಕೆ ಸೌದೆ ಇಲ್ಲ, ಹಂಗ್ ಮಾಡ್ಬೇಕು ನೀ ಬಗೆಹರಂಗಿಲ್ಲ. ಏನ್ ಬಗೆಹರಿದ ಮಾತು ಅದ್ರ ಇದು ಶ್ರಮ. ಇದು ಕುಂತ ಕಾಲು ನೋಯಕತ್ತಾವ ತಮ್ಮ. ಎಟ್ಟ ಯಾಕೆ ನೋಯಾಕಲ್ಲ ಕುಂಡ್ರು ತಮ್ಮ, ಎಟ್ಟ ಯಾಕೆ ತ್ರಾಸ ಆಗ ಕಾಫಿ ಸಿಗಿ ಬೆಳ್ಳಿ ಅಭ್ಯಾಸ ಮಾಡೋದು ಓದಿದ್ದು ಇದು ಶ್ರಮ. ಮನಸ್ಸಿಗೆ ಹೋಗ್ಬಿಡಂಗಿಲ್ಲ. ಇವೆಲ್ಲ ಅಂತಾರ ಅವರು ಶಮ ಸಮಾಧಿ ತಿತಿಕ್ಷಾ ಇವೇನಪ್ಪ ಅಂತ ಕೇಳಿದ್ರೆ ಇವು ಬೇಕು. ಹೌದ? ಇದು ಆದ್ಮೇಲೆ ಮೋಕ್ಷ. ಹೌದ? ಧನ ಗಳಿಸ್ಬೇಕನ್ನ ಬರೀ ಇಚ್ಛಾ ಮಾಡಿದ್ರೆ ನಡೆಯಿಲ್ಲ, ಕಷ್ಟ ಭಾಳ ಪಡ್ಬೇಕಾಗ್ತದೆ, ಕಷ್ಟ ಭಾಳ ಪಡ್ಬೇಕಾಗ್ತದೆ. ಸುಮ್ಮಕ್ಕಲ್ಲ ಏನು ಅಲ್ಲ, ಸುಮ್ಮನೆ ಬೆಳೆಯಂಗಿಲ್ಲ, ಮೈ ಮಣ್ಣು ಮಾಡ್ಬೇಕು. ಗದ ಹಂಗೆ ಸಿಗಂಗಿಲ್ಲ, ಮೈ ಮಣ್ಣು ಮಾಡ್ಬೇಕು ಅಂದ್ರೆ ಸಿಗ್ತದೆ. ಅವೆಲ್ಲ ಸಹನ್ ಮಾಡ್ಬೇಕು. ಶ್ರಮದ ಮಾಡಿಗಳು ಇತ್ತು ಅಂದ್ರೆ ಇದು 3ನೇ ಸಾಮ. ಎಲ್ಲಾನು ಅದಾಗ ಯಾಕೆ ಮಾಡ್ತೇವೆ ಅನ್ನೋದೇ ಗೊತ್ತಿಲ್ಲ. ಚಂತ ಹಾಲು ಕುಡಿತಾನೆ, ಪೈಲ ಕುಸ್ತಿನ ಹಿಡಿಯಂಗಿಲ್ಲ, ಏನ್ ಮಾಡ್ತೇವೆ? ಹಾಲು ಕುಡಿತಾನೆ, ಬೆಟ್ಟಕನು ಹೊಡಿತಾನೆ, ಬದಾಮ ತಿಂತಾನೆ, ಏನ್ ಮಾಡ್ಬೇಕು? ನಡಿಯಪ್ಪ ಹೋಳಿ ಕುಸ್ತಿ ಆಡು ಸಲುವಾಗಿನೇ ಬದಾಮ್ ತಿನ್ನೋದವ್ರು. ಈಗ ಬದಾಮ್ ತಿನ್ನ ಸುಕುಂತ ಹಂಗೆ. ಹಂಗ ಶಮದ ಮಾಡಿ ಎಲ್ಲ ಬಂದು ಮುಮುಕ್ಷತ್ವನೇ ಬರ್ಲಿ ಅಂದ್ರೆ ಏನ್ ಮಾಡ್ಬೇಕ್ರಿ ಇದಕ್ಕೆ? ಅದು ಬೇಕಲ್ಲ, ಮೋಕ್ಷತ್ವ ಬೇಕು. ಮೋಕ್ಷ ಇಚ್ಛುಹು ಮುಕ್ಷುಹು, ಜನ್ಮ ಮರಣ ಬಂಧನದಿಂದ ನಾನು ದಾಟಬೇಕು ಅಂತಕ್ಕಂಥ ಮೋಕ್ಷ. ಇವು 4 ಇದ್ರನೇ ಅವನಿಗೆ ಅಧಿಕಾರಿ ಅಂತ. ಹೌದ? ನೇಮ ಪೊಲೀಸ್ ಭರ್ತಿ ಆಗ್ಬೇಕಾದ್ರೆ ಇಷ್ಟು ಹುದ್ದಿರಬೇಕು, ಇಷ್ಟು ವಜನ ಇರಬೇಕು, ಛಾತಿ ಇಷ್ಟಿರೋ ಜ್ವಾಳದ ಗಂಟೆ ನಂಗಿದ್ದಂದ್ರೆ ಹೆಂಗ್ ಭರ್ತಿ ಮಾಡ್ತಾವ? ಭರ್ತಿ ಮಾಡಂಗಿಲ್ಲ. ಅದು ಇರ್ಬೇಕು ಎಲ್ಲ. ಇವ ಇದ್ರೆ ಮಿಲಿಟರಿ ಫಿಟ್, ಅದರ ಉದ್ದ 5 ಫೀಟ್ ಮ್ಯಾಲೆ ಇರಬೇಕು. ಕಮ್ಮಿಯಪ್ಪ ಅಂದ್ರೆ 30-35 ಛಾತಿ ಇರಬೇಕು. ಉಳುಕಿ ನೋಡಂಗಿಲ್ಲ, ಬಣ್ಣ ಕೆಂಪೋದು ನೋಡಂಗಿಲ್ಲ, ಯಾವ ಜಾತಿ ನೋಡಂಗಿಲ್ಲ. ಮಿಲಿಟರಿ ಫಿಟ್ ಹಾಕಿ ಇಷ್ಟು ಉದ್ದ, ಇಷ್ಟು ದಪ್ಪ, ಇಷ್ಟು ಕಲ್ತಾವ ಎಲ್ಲ ತಾನೇ ಮಗಂತೆ. ಹಂಗೆ ಇಲ್ಲಿ ಈ ಬ್ರಹ್ಮಜ್ಞಾನಕ್ಕೆ ಯಾರು ಅಧಿಕಾರಿ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಮೊದಲು ವಿವೇಕ ಮಾಡ. ವಿವೇಕ ಅಂದ್ರೆ ಏನು ಅನ್ನೋದು ಅವ್ರು ಹೇಳ್ತಾರೆ. ನಮ್ಮ ಬಹುಶಃ ಅವ್ರು ಹೇಳ್ತಾರೆ ವಿವೇಕ ಬೇಕು. ವಿವೇಕನೋ ವಿರಕ್ತಶ್. ಈ 2 ಜೋಡಿಯಾದ ಅವಳಿ ಜೋಳ ಮಕ್ಕಳಿದ್ದಾನೆ. ಅವಳಿ ಜೋಳ ಇರ್ತಾವಲ್ಲ, ವಿವೇಕ ಇದ್ರೆ ವಿರಕ್ತಿ ಬರ್ತದೆ, ವೈರಾಗ್ಯ ಇದ್ರೇ ಅವ್ನು ಸ್ವಲ್ಪ ವಿವೇಕಕ್ಕೆ ಅನುಕೂಲ ಆಗ್ತದೆ. ಇಲ್ಲಕ್ಕೆ 2 ಇಲ್ಲ ಹಂಗಿಲ್ಲ, ಜೋಡಿ ಅದು ವಿವೇಕದ ವೈರಾಗ್ಯ ಬರ್ತದೆ, ಪ್ರಶ್ನೆ ಇಲ್ಲ. ದೋಷ ದರ್ಶನವೇ ಬೀಜವು, ದರ್ಶನ ವಿವೇಕದ ವಲ್ಲ ಆಗಿ ಮುಂದೆ ವೈರಾಗ್ಯ. ಶಾಸ್ತ್ರ ಹೇಳ್ತಲ್ಲ, ವಿವೇಕಿದ್ದ ವೈರಾಗ್ಯ ಬರಂಗಿಲ್ಲ. ಬಂದರು ಅದು ಬಹಳ ಹೊತ್ತ ಒಳಗಿಲ್ಲ. ಅದಕ್ಕೆ ನಂತರು ಹೆಂಗಿರ್ಬೇಕು ಅಂದ್ರೆ ವಿವೇಕಶಾಲಿ. ಆ ವಿವೇಕ ಹಂಗೆ ಬರಂಗಿಲ್ಲ. ಅದು ಅನ್ಯದರಲ್ಲಿ ರಮಮಾನ ಮಾಡತಕ್ಕಂಥ ವ್ಯಕ್ತಿ ಬರಂಗಿಲ್ಲ. ಶಾಸ್ತ್ರ ಹೇಳ್ತಾರೆ ಪರೀಕ್ಷೆ ಮಾಡಕತ್ತಂದ್ರೆ ವಿವೇಕ. ಹ್ಞೂ ಅಂದ್ರೆ ವಿವೇಕ ಅಂದ್ರೆ ಭಾಗ್ಯೋದಯನ ಬಹುಜನ್ಮ ಸಮಾರ್ಜಿತೆ. ವಿವೇಕ ಹಂಗೆ ಬರಂಗಿಲ್ಲ ಅಂದ್ರೆ ಅವರು ಭಾಗ್ಯೋದಯ ಬಹುಜನ್ಮ ಸಮಾರ್ಜಿತೆ. ಬಹುಜನ್ಮಗಳಲ್ಲಿ ಮಾಡಿದ ಪುಣ್ಯದಿಂದ ಏನಾಗ್ತದೆ? ಸತ್ಸಂಗ ಮಂಚ ಲಭತೆ.
ಆ ಪುಣ್ಯ ಮಾಡಿದ್ರೆ ಸಂತರ ಸಂಘ ದೊರೀತು. ಸಂತರ ಸಂಘ ದೊರೀತು ಅಂತ ಕೇಳಿದ್ರೆ ಪುರುಷೋ ಯದಾವೈ ಅಜ್ಞಾನ ಹೇತುಕೃತ ಅಂಧಕಾರ ನಾಶಂ ವಿಧಾಯ ಉದಯತೆ ವಿವೇಕ. ಹೇಳೋದು ನೋಡ್ರಿ, ಅನಂತ ಜನ್ಮದಲ್ಲಿ ಮಾಡಿದ ಪುಣ್ಯದಿಂದ ಏನಪ್ಪಾ ಅಂತ ಕೇಳಿದ್ರೆ ಏನ್ ಸಿಗ್ತದ? ಸಂತರು ಸಿಗ್ತದ. ಅವ್ರ ಅಂದಕ್ಕೆ ಹೋದ್ರೆ ವಿವೇಕ ಬರ್ತದ. ಬಹಳ ರೊಕ್ಕದ ಅಂತ್ಯಕ್ಕೆ ಡಾಕ್ಟರ್ ಆಗಂಗಿಲ್ಲ, ಸೀಟ್ ಸಿಗ್ತದೆ ಡಾಕ್ಟರ್. ಮತ್ತು ಹೋಗ್ಬೇಕಿಲ್ಲ ಅವ್ರ ಅಂತ್ಯ ಕರೆಯಕ್ಕೆ ಡಾಕ್ಟರ್. ಬಹಳ ರೊಕ್ಕ ಇದ್ದವನು ಮೆಡಿಕಲ್ ಸೀಟ್ ಸಿಗ್ತದೆ. ಡಾಕ್ಟರ್ ಆಗಿಲ್ಲ, ಡಾಕ್ಟರ್ ಆಗ್ತಾರೆ ದಿನ ಕ್ಲಾಸಿಗೆ ಹೋಗ್ಬೇಕು, ಡಾಕ್ಟರ್ ಅಂತ ಹೋಗ್ಬೇಕು, ಅಭ್ಯಾಸ ಮಾಡಿ ಆಪರೇಷನ್ ಮಾಡೋದು ಹೋಗ್ಬೇಕು, ಇಂಜೆಕ್ಷನ್ ಮಾಡೋದು ಹೋಗ್ಬೇಕು. ಆಗ ಅನಂತ ಜನ್ಮದ ಪುಣ್ಯ ಇದ್ರೆ ಸತ್ಸಂಗ ಸಿಗ್ತದೆ. ಸತ್ಸಂಗ ಸಿಕ್ತು ಅಂತ ಕೇಳಿದ್ರೆ ಏನಾಗ್ತದೆ? ಅಜ್ಞಾನ ಅಹಂಕಾರವನ್ನ ನಾಶ ಮಾಡುವ ವಿವೇಕ ಉತ್ಪನ್ನ ಆಗ್ತದೆ. ಅದೇ ಸತ್ಸಂಗಸ್ಯ ವಿವೇಕಸ್ಯ ನಿರ್ಮಲ ನಯನತ್ವ. ಯಾಕೆ ಹೇಳಿ ಅದೆರಡು ವಿವೇಕ ಹಂಗೆ ಹುಟ್ಟಂಗಿಲ್ಲ ಅಂತ ಶಾಸ್ತ್ರ. ಆ ವಿವೇಕ ಹೇಳಿ ಬಂದ ನೋಡಿ, ಊಹಾ ಪೂರ್ವ ವಿಲಕ್ಷಣ ಎರಡು ಚಂದ. ಅವ್ರು ಇದ್ದವರಿಗೆ ಸತ್ಸಂಗ ಬಂತು ಅಂದ್ರೆ ಅಂತವ್ರು. ಮತ್ತು ಅವ್ರು ಹೇಳೋದಕ್ಕೆ ಅರ್ಥ ಮಾಡಕ್ಕೆ ಒಂದು ಬುದ್ಧಿನೇ ಇಲ್ಲ. ಅಲ್ಲಿ ಕುಂತರು ಏನಾಗ್ತದೆ? ಕಲ್ಲು ಕುಂತಿರ್ತಾವ ಸತ್ಸಂಗದಲ್ಲಿ, ಅಲ್ಲಿ ಸ್ಪೀಕರ್ ಕುಂತದಕ್ಕೆ ಅಂತ ಊಹಾ ಪೂರ್ವ ವಿಲಕ್ಷಣ ವಿಚಕ್ಷಣ ಇರಬೇಕು. ಅಂಥ ಮನುಷ್ಯ ಇದ್ದಂತ ಕೇಳಿದ್ರೆ ಅವನಿಗೆ ಏನಾಗ್ತದಂದ್ರೆ ಅಲ್ಲಿ ಜ್ಞಾನ ಉತ್ಪನ್ನ ಆಗ್ತದೆ. ಇಲ್ಲಕಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಜ್ಞಾನ ಆಗುವುದಿಲ್ಲ ಅಂತ ಮಹಾತ್ಮರು ಹೇಳುದು. ಅಂತ ಮಹಾತ್ಮ ಏನಪ್ಪ ಅಂದ್ರೆ ಹೇಳುದು. ಈಗ ವಾಲ್ಯಾಕೋಳಿ ವಾಲ್ಮೀಕಿ ಆದ ಅಂದ್ರೆ ಯಾವಾಗ ಯಾರು ಬೆಟ್ಟಾದ್ರೆ ಅವನಿಗೆ? ನಾರದ ಬೆಟ್ಟ. ನಾರದ ಬೆಟ್ಟ ಬೆಟ್ ಮಾಡಿ ಹೇಳ, ಯಾರು ಸಲುವಾಗಿಟ್ಟು ಪಾಪ ಮಾಡಕತ್ತೀರಿ, ಅವ್ರ ಜೊತೆಗೆ ಬರ್ತಾರೇನು ವಿಚಾರ ಮಾಡು. ಮನೆಗೆ ಹೋದ. ಏನಂತೀರಿ? ನಮ್ಗೆ ಗೊತ್ತಿಲ್ಲ ಅಂದ್ರೆ ಏನು, ನಾ ಮಾಡಿದ ಪಾಪಕ್ಕೆ ನೀವು ಇದ್ದೀರಿ. ಎಲ್ತಕ ವಾಲ್ಮೀಕಿ ವಿಷಯ ಆಗಲಿಕ್ಕೆ ನಾರದ ಭೇಟಿ ಆಗಿಲ್ಲ, ಅಲ್ಲಿ ತನಕ ವಿವೇಕನೇ ಬರಂಗಿಲ್ಲ. ಅವ್ರು ಸಲಹೆ ಮಾಡ್ಯಾನ, ಇದಕ್ಕೆ ವಿವೇಕ ಅಂತ. ವಿವೇಕದಲ್ಲಿ ಮಹಾತ್ಮರು ಭೇಟಿ ಆದರೆ ರುಚಿ ಇಲ್ಲ, ವಿವೇಕ ಬರುವುದಿಲ್ಲ ಮನುಷ್ಯ. ಶಾಣೆ ಬೇಕು, ಗುಹಾಪುರ ಬುದ್ಧಿ ಬೇಕು. ಅದೊಬ್ಬರು ಒಂದು ದೃಷ್ಟಾಂತ ಬರೀತಾರೆ. ಯಾವನು ಸರಿಗುಡುಕಿದ್ದ ಅಂತೀರಿ, ಸರಿ ಕೊಡ ಮೇಲೆ ತಿನ್ನಕ್ ಬೇಕೇ ಅಲ್ರಿ, ಏನು ಬೇಕೇ. ನಾವು ಚಲೋ ಫುಲ್ ಸರಿ ಕುಡಿದು 1 ಕಿಲೋ ತಗೊಂಬಂದ. ಹೇಳ್ದ ಅಡಿಗೆ ಮಾಡಿ ನಾವು ಹರ್ಕೊಂಡ್ಬಿಡ್ತೀನಿ ಅಂತ ಹರ್ಕೊಂತ. ಆಕೆ ತವ್ರ ಮನೆ ಊರಾಗಿರ್ತೀನಿ. ಹೆಣ್ಮಕ್ಳು ತವ್ರ ಮನೆ ಊರಾಗಿರ್ಬಾರ್ದು, ಜಗಳ ಸುಳ್ವಾಗ್ತದೆ. ತವ್ರ ಮನೆ ಊರಾಗಿತ್ತು, ತವ್ರ ಮನೆ ಜೀವ ಅದೊಂದು ಕಿಲೋ ಹತ್ರ ಪಾರ್ಸಲ್ ಮಾಡಿ ಸಾದಾ ಬ್ಯಾಳಿ ಪಲ್ಯ ಮಾಡಿದ್ವಿ. ಈಗ ಭರ ನಿಷೇಧಾಗಿದ್ದಾನ, ಊಟಕ್ಕೆ ಕುಂತ ಅಡಿಗೆನೇ ಇಟ್ಕಿಲ್ಲ. ಯಾವ ಹೋಗಯ್ಯ ಕೆಳಗಯ ಬಿಲ್ಲಿ ಖಾಗಯ್ಯ ಅಂದಕ್ಕೆ ಏನಪ್ಪಾ ಅಂದ್ರೆ ಬೆಕ್ಕು ತಿಂದವ ಅದು ಏನ್ ಮಾಡ್ತಾನೆ? ಹೂ ಅನ್ಬೇಕಾದ್ರೆ ಅವ ಹಂಗಿರ್ಲಿಲ್ಲ. ಹೂ ಅನ್ನ ಎಲ್ಲದ ಬೆಕ್ಕ ಅನ್ನ ಇಲ್ಲಿ ಮನೆಯಾಗ ತಗೊಂಬಾರ್ಕನ್ನ ತಕಡಿ ತಗೊಂಬ ಅಂದ. ಊಹಾ ವಿಚಕ್ಷಣ ತಕಡಿ ತಂದ 1 ಕಿಲೋ ಕಲ್ಲಿಟ್ಟ, ಈ ಕಡೆ ಗಟ್ಟಿಟ್ಟ. ಅದು ಒಂದೇ ಕಿಲೋ ಐತಿ.
ಅವನ ಇಫ್ ದೇರ್ ಇಸ್ ಕ್ಯಾಟ್ ದೇರ್ ಇಸ್ ಮೀಟ್, ಇಫ್ ದೇರ್ ಇಸ್ ಮೀಟ್ ದೇರ್ ಇಸ್ ಕ್ಯಾಟ್. ಒಂದು ವೇಳೆ ನಂದು 1 ಕಿಲೋ, ಹೌದಲ್ಲ, ಅದು ಪೂರಾ ಕಿಲೋ ತಿಂದ್ರೆ 2 ಕಿಲೋ ಆಗ್ಬೇಕಲ್ಲ. ಇದು ಬೆಕ್ಕು 1 ಕಿಲೋ ಅದಂದ್ರೆ ಇದು ಬೆಕ್ಕು ಅನ್ನಬೇಕು, ಇದಕ್ಕೆ ಮಾಂಸ ಅನ್ನಬೇಕು. ಇದು ಬೆಕ್ಕಂದು ನಾನು ಮಾಂಸ ಅಂದ, ಇದು ಮಾಂಸ ಅಂದಿ ಬೆಕ್ಕೆಂದ ಖರೆ ಹೇಳೋಲ್ಲ. ಅವ್ರ ಮನೆಗೆ ಕೊಟ್ಟಿದ್ದ ಇಲ್ಲ ಅಂದ್ರೆ ಮಳ್ಳಿತ್ತು ಹೋಗ್ತಿತ್ತು ಹಂಗೆ. ಇದಕ್ಕೆ ವಿಚಕ್ಷಣ ಅಂತ. ಮನುಷ್ಯನಿಗೆ ವಿಚಾರ ಮಾಡೋ ಶಕ್ತಿ ಇತ್ತಂದ್ರೆ ನಿರ್ಣಯ ಆಗ್ತದ. ನಿರ್ಣಯ ಆಯ್ತಲ್ರಿ, ಬೆಕ್ಕಲ್ಲ ಇದು ಮತ್ತು ಅವ್ರ ಮನೆಗೆ ಪಟ್ಟ ಅಂತ ಗೊತ್ತಾಯ್ತು, ತಪ್ಪು ಸಿಕ್ತು. ವಿಚಾರ ಮಾಡಿಲ್ಲ ಅಂದ್ರೆ ಮಳ್ಳಿತ್ತ ತಿಂದಿಬೇಕು ಅಂತೀವಿ ನಾವು. ಅದು ವಿಚಾರದಲ್ಲಿ ನಿರ್ಣಯ ಆಯ್ತು. ಅದಕ್ಕೆ ಅಂತಾರೆ ಅವರು ವಿವೇಕ ಬಹಳ ಜರೂರಿ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರೆ, ವಿವೇಕ ಇಲ್ಲದ ಮನುಷ್ಯ ಕಣ್ಣಿದ್ದು ಕುರುಡ ನೀವನು. ಯಶ ನಾಸ್ತಿ ವಿವೇಕ ಸೋ ಅಂಧ ಕಥಂ ನ ಶಾತ್ ಮಾರ್ಗ. ಕಣ್ಣು ಇಲ್ಲವ ದಾರಿ ಹೆಂಗ್ ನಡೆಯಕ್ಕೆ ಆಗ್ತದೆ. ಹಂಗ ವಿವೇಕ ಅನ್ನೋ ಕಣ್ಣಿಲ್ಲಂದ್ರೆ ಮೋಕ್ಷದ ದಾರಿ ಅವನಿಗೆ ಬರುವುದಿಲ್ಲ, ಮೋಕ್ಷದ ದಾರಿ ಅವನಿಗೆ ಸಿಗುವುದಿಲ್ಲ ಅಂತ ತಿಳ್ಕೊಂಡು ನಿನ್ನ ಶಾಸ್ತ್ರದಾಗ ವಿವೇಕ ಮಾಡುವಂತ. ಖರೆ ಕಣ್ಣ ಕೆಂ ಚಕ್ಷು ಶಾಸ್ತ್ರದಾಗ ಸಹಜೋ ವಿವೇಕ. ಶಂಕರಾಚಾರ್ಯ ಚಕ್ಷು ಅಂತ ಇದು ಕಾಣಂಗಿಲ್ಲ, ವಿವೇಕ. ನಾವು ಕಾಶಾಗಿದ್ದಾಗ 6 ಭಾಷೆ ಮಾತಾಡೋದು ಕೂಡಿದ್ದೇನೆ. ಮಠದಾಗೆ ಇಂಗ್ಲಿಷ್ ಮಾತಾಡ್ತಿದ್ದ, ಹಿಂದಿ ಮಾತಾಡ್ತಿದ್ದ, ಸಂಸ್ಕೃತ ಮಾತಾಡ್ತಿದ್ದ, ಸಂಗೀತ ಬಾರಿಸ್ತಿದ್ದ. ಹೆಂಗ್ ಕಣ್ಣು ಇವಕ್ಕ 2 ಕಣ್ಣಿದ್ರು 1 ಬರಂಗಿಲ್ಲ. ಅದಕ್ಕೆ ಕಣ್ಣಿದ್ದು ಕುರುಡನಿವನು ಅಂತ ಯಾಕಂತಾರೆ. ವಿವೇಕ ಇದ್ದರನ್ನ ಕಣ್ಣಬೇಕು. ಅದಕ್ಕಂತಾರೆ ಕಿಂ ಚಕ್ಷು ಅಮಲಂ ಸಹಜೋ ವಿವೇಕ. ಅದಕ್ಕಂದ್ರೆ ಅವರು ಅವನಿಗೆ ಬುದ್ಧಿವಂತ. ಮೂರ್ಖಸ್ತು ಕೋವ ವಿವೇಕಹೀನ. ಅಲ್ಲ, ಮೂರ್ಖಂತ ಯಾರಿಗಿರ್ಬೇಕು? ವಿವೇಕಹೀನ. ವಿವೇಕ ಇಲ್ಲದವನಿಗೆ, ಯಾರು ವಿಚಾರ ಮಾಡಲಾರ್ದವನಿಗೆ ಮುಂದೆ ಎದ್ದು ವಸ್ತು ಉಪಯೋಗವೋ ಅನುಪಯೋಗವೋ, ಯೋಗ್ಯನೋ ಅಯೋಗ್ಯನೋ, ಲಾಭವೋ ಹಾನಿನೋ ವಿಚಾರ ಮಾಡಂಗಿಲ್ಲ. ಅವನು ಸದಾ ನುಕ್ಸಾನಾಗಿರ್ತಾನೆ, ಅವನು ಸದಾ ದುಃಖದಾಗಿರ್ತಾನೆ. ಆ ಮುಂದಿದ್ದ ತಿನ್ನಬೇಕು ತಿನ್ನಬಾರ್ದು ವಿಚಾರ ಮುಂಗದಾದ್ರೆ ಏನಾಗ್ತದೆ? ಹಾನೇ ಆಗ್ತದೆ. ಅದಕ್ಕೆ ನೋಡುವಲ್ಲಿ, ಕೇಳುವಲ್ಲಿ, ಮಾಡುವಲ್ಲಿ, ನೆನೆಸುವಲ್ಲಿ ವಿವೇಕ ಇರಬೇಕು. ಆ ಬುದ್ಧಿ ಇತ್ತು ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಅವ ಸುಖಿ ಆಗುತ್ತಾನೆ, ಇಲ್ಲ ಅಂತ ಹೇಳಿಲ್ಲ. ಅವರು ಯಾಚರಿದ್ರು ನಿದ್ದೆ ಮಾಡ್ಲತ್ತಿದ್ರು. ಜಾಗರ್ತಿಕೂವ ವಿವೇಕ. ವಿವೇಕ ಇದ್ದವನಿಗೆ ಎಚ್ಚರವಂತ. ಲಾಭ ಹಾನಿ ಸುಖ ದುಃಖ ಇವೆಲ್ಲದ್ರ ಬಗ್ಗೆ ಏನು ವಿಚಾರ ಮಾಡ್ತಾನೆ ಅವನಿಗೆ ಏನಪ್ಪಾ ಅಂತ ಕೇಳಿದ್ರೆ ಇರಬೇಕು. ಅದಕ್ಕೆ ವಿವೇಕ ಯಾವಾಗ ಮಾಡ್ಬೇಕ್ರಿ? ಮುಂಜಾನೆ ಅಂತ ಸಾಯಂಕಾಲ ಕ್ಷಣೋಕ್ಷಣಿ ಹಾಸಿ ಕರಾವ ವಿಚಾರ. ಎರಡು ಚಂದ ನೋಡಿ. ಸಂಸಾರದ ವಿಚಾರ ಯಾವಾಗಲೇ ಮಾಡಿದ್ರೆ ಬರ್ತದೆ. ಆತ್ಮ ವಿಚಾರ ಕ್ಷಣೋಕ್ಷಣಿ ಹಾಸಿ ಕರಾವ ವಿಚಾರ ಕರಾವ ಪಾದ ಭವಿಷ್ಯ ನಾಲ್ಟಿಗೆ ಚಂದ ಹೇಳ್ತಾರೆ. ಅದಕ್ಕೆ ಮನುಷ್ಯ ಸದಾ ಸದಾ ಎಂತಂದು ವಿಚಾರ ಮಾಡ್ತಾ ಇರಬೇಕು. ಇಲ್ಲ ಅಂದ್ರೆ ಅವನು ದುಃಖಿ ಆಗ್ತದೆ. ಅದಕ್ಕೆ ವಿವೇಕ ಬಹಳ ಜರೂರಿ ಅದ. ಮುಂದೇನಪ್ಪ ಅಂತ ಕೇಳಿದ್ರೆ ಇಹ ಅಮೂತ್ರ ಫಲ ಭೋಗ ಗ್ರಾಹ. ನೋಡಿ, ಇಹ ಅಮೂತ್ರ ಇಲ್ಲಿ ಪರಲೋಕದಲ್ಲಿ ಫಲ. ಫಲ ಅಂದ್ರೆ ಏನ್ರಿ? ರಿಸಲ್ಟ್. ಬರೆದವ್ರ ರಿಸಲ್ಟ್ ಬರ್ತದೆ, ಮನೆಗೆ ಕುಂತ ರಿಸಲ್ಟ್ ಬರ್ತದೆ. ಬರೆದವ್ರಿಗೆ ರಿಸಲ್ಟ್ ಬರ್ತದೆ. ಹಾಗೆ ಇಲ್ಲಿ ಕರ್ಮ ಮಾಡಿದವನು, ಉಪಾಸನೆ ಮಾಡಿದವನು ಗೌಪ್ಯ ಅರ್ಥ.
ಫಲ ಇಹದಲ್ಲಿ ಕರ್ಮ ಮಾಡ್ತೀನಿ, ದುಡಿತೀನಿ, ರೊಕ್ಕ ಬರಬೇಕು, ಓದ್ತೀನಿ, ನೌಕರಿ ಸಿಗಬೇಕು, ಊಟ ಮಾಡ್ತೀನಿ, ಶಕ್ತಿ ಬರುತ್ತೆ. ನಮ್ದೆಲ್ಲ ಪ್ರತಿಯೊಂದು ಕೆಲಸ ಫಲ ಅಪೇಕ್ಷೆ ಮಾಡೇನೆ ಮಾಡ್ತೀವಿ. ಇನ್ನು ಪೂಜಾ ಪಾಠ ಅಲ್ಲಿ ಸ್ವರ್ಗದಲ್ಲಿ, ಅವು ಕೈಲಾಸದಲ್ಲಿ, ಇವೆರಡೂ ಕರ್ಮ, ಕರ್ಮದ ಫಲ ಎರಡೂ. ಅದಕ್ಕೆ ಹೇಳಿದ್ರು ಯಾಮತ್ರ ಈ ಲೋಕದ ಕರ್ಮದ ಫಲ, ಪರಲೋಕದ ಮಾಡಿದ ಕರ್ಮ ಫಲ. ಅವು ಏನಪ್ಪಾ ಅಂದ್ರೆ ವಿರಾಗ. ತದನಂತರ ವಿವೇಕಾದ ಕೂಡಲೇ ಎರಡನೇದೇನ್ರಿ ವೈರಾಗ್ಯ. ಮನುಷ್ಯ ಏನಪ್ಪಾ ಅಂತ ಕೇಳಿದ್ರೆ ಬಹಳ ಜರೂರಿ ಅದ ವೈರಾಗ್ಯ ಅಂತ ಮಹಾತ್ಮರು ಹೇಳಿದ್ರು. ಅವೆರಡು ಆ ವೈರಾಗ್ಯ ಏನ್ ಮಾಡ್ತವ ಮನುಷ್ಯನಿಗೆ ಅಂದ್ರೆ ಒಬ್ರು ಬಹಳ ಚಂದ ಬರ್ದಾರೆ. ವೈರಾಗ್ಯ ಇತ್ತು ಅಂದ್ರೆ ನನಗೆ ಭಕ್ತಿನೂ, ವೈರಾಗ್ಯ ಜ್ಞಾನ ಮಾಡ್ತಾರೆ. ಅದಕ್ಕೆ ಶಾಸ್ತ್ರದೊಳಗೆ ಏನ್ ಹೇಳಿದ್ರು ಅಂತ ಕೇಳಿದ್ರೆ ವೈರಾಗ್ಯ ಏನಪ್ಪಾ ಅಂತ ಕೇಳಿದ್ರೆ ತುಳಸಿದಾಸ ಹೇಳ್ತಾರ, ಹ್ಯಾಂಗ ಕಣ್ಣು ಇದ್ದು ಮನುಷ್ಯ ಮುಂದೆ ನಡೀತಾನೆ ಬೀಳಂಗಿಲ್ಲ, ಹಂಗ ವೈರಾಗ್ಯ ಏನಪ್ಪಾ ಅಂದ್ರೆ ಭಕ್ತಿ ಒಂದು ಕಣ್ಣಿದ್ದ ಕಣ್ಣಿದ ನಡೆಯಕ್ಕೆ ಬರಂಗಿಲ್ಲ. ಹಾಗ ವೈರಾಗ್ಯ ಯಾರ್ಯಾರಿಗೆ ತುಳಸಿದಾಸ ಅಂದ್ರೆ ಯಾರ್ಯಾರಿಗೆ ವೈರಾಗ್ಯ ಆಗಿ ಭಕ್ತಿ ಅವರು ವೈರಾಗ್ಯದಿಂದಾನೇ ಆಗ್ಯಾರ, ವೈರಾಗ್ಯದಿಂದ ಆಗ್ಯಾರ. ಅದು ವೈರಾಗ್ಯ ಏನಪ್ಪಾ ಅಂದ್ರೆ ಭಕ್ತಿಗೆ ಏನಪ್ಪಾ ಅಂತ ಕೇಳಿದ್ರೆ ಕಣ್ಣಿದ್ದೆ ಹೆಂಗ ನೋಡಕ್ ಬರಂಗಿಲ್ಲ, ಹಂಗ ವೈರಾಗ್ಯ ಇದ್ದೆ ಭಕ್ತಿ ಮಾಡಕ್ ಬರಂಗಿಲ್ಲ. ರಾಗ ವೈರಾಗ್ಯ. ಸಂಸಾರದಲ್ಲಿ ರಾಗ ಇತ್ತು ಅಂದ್ರೆ ಭಕ್ತಿಯಾಗ ಮಾಡ್ತೀವಿ, ಅದಕ್ಕೆ ವೈರಾಗ್ಯ ಇರಬೇಕು ತುಳಸಿದಾಸರಂತ. ಇನ್ನ ಭಕ್ತಿದು ಫಲನೇ ವೈರಾಗ್ಯ. ಭಕ್ತಿ ಫಲ, ಭಕ್ತಿ ಮಾಡೋದು ಏನ್ ಮಾಡ್ತಾನೆ, ಏನು ಮಾಡ ಎಂದ ನೋಡಿ. ಭಕ್ತಿ ಮಾಡಿದವ್ರು ಏನು ಕೊಟ್ಟರು ಅಲ್ಲ, ರಾಜನೇ ಒಲ್ಲಂದು ಹೋದಲ್ಲ, ನೀರವಾಯಿ ರಾಜಕೀಯ ಸ್ವಲ್ಪ ಒಲ್ಲಂದೇ ಹೋದಲ್ಲ, ಭಕ್ತಿ ಇಟ್ಟುಕೊಂಡೆ ಯಾರು ಅಕ್ಕ ಮಾಡಿದ್ರು. ಮನುಷ್ಯನಿಗೆ ಅಕ್ಕಿ ಯಾರು ಪರಮಾಂಭೋಗೆ ಮೈತ್ರ ನೋಡ್ರಿ ಹೋಗ್ಬಿಟ್ಟು ಹೋಗ್ಬೇಕು. ಮನುಷ್ಯನಿಗಂತ ಭಕ್ತಿ ಇಲ್ಲನೆ ಶಾಸ್ತ್ರದಲ್ಲಿ ಜ್ಞಾನದಲ್ಲಿ ಭಕ್ತಿ ಅದಂತ ತಿಳ್ಕೊಂಡು ನಾವಲ್ಲ. ಅದಕ್ಕೆ ಹೇಳಿದ್ರು ಅವರು ಭಕ್ತಿ ಏನಪ್ಪಾ ಅಂತ ಕೇಳಿದ್ರೆ ಫಲನೇ ವೈರಾಗ್ಯ. ಭಕ್ತಿ ಇಲ್ಲಂದ್ರೆ ವೈರಾಗ್ಯ ಬರ. ಭಕ್ತಿ ಅಂದ್ರೆ ಒಂದರಲ್ಲಿ ಅತಿಶಯ ಪ್ರೇಮ, ಅವ್ರು ಬೇರೆಯವರಿಗಿಟ್ರು ಆಸಕ್ತಿ ಅಂತೇಳಿ, ಮುಕ್ತಿ ದಾರಿಗೆ ಪರಮಾತ್ಮ ಪುಣ್ಯ ದಾರಿಗೆ ಇಟ್ಟು ಅದನ್ನು ಭಕ್ತಿ ಅಂತೀವಿ. ಇಷ್ಟೇ ಅದು. ಅದಕ್ಕೆ ಅದು ಇಲ್ಲದೆ ನಡೆಯಂಗಿಲ್ಲ ಅಂತ ಮತ್ತು ಬರೀತಾರೆ. ಭಕ್ತಿ ಶೃಂಗಾರನೇ ವೈರಾಗ್ಯ. ಅದೇ ಅದು ಎಷ್ಟು ವೈರಾಗ್ಯ ಇರ್ತದೆ ಭಕ್ತಿ ಶೃಂಗಾರ. ಎಷ್ಟು ಮಂದಿ ಭಕ್ತರಾಗ್ಯಾರ ಹೆಂಗದ ನೋಡ್ರಿ, 190 ಮಂದಿ ಯಾರೋ ಒಬ್ಬರು 90 ಮಂದಿ ಅವರು ಮೇಲೆ ಬಟ್ಟೆ ಇಲ್ಲ ಒಳಗೆ, ಅದು ಶೃಂಗಾರ ಅವ್ರಿಗೆ ಹೋಯ್ತು. ಒಳಗೆ ಬಂಗಾರ ಸರ ಬಾದು ರುದ್ರಾಕ್ಷಿ ಬಂತು, ತುಳಸಿ ಮಾಲ ಬಂತು, ಲಕ್ಷ್ಮಿ ಬಟ್ಟೆ ಹೋಯ್ತು, ಸರ ನೋಡ್ರಿ ಅದು ಶೃಂಗಾರ ಅವ್ರಿಗೆ ಭಕ್ತಿ. ಭಕ್ತಿ ಏನಪ್ಪಾ ಅಂತ ವೈರಾಗ್ಯ ಏನಪ್ಪಾ ಇಲ್ಲ ಅಂದ್ರೆ ಅದು ಶೃಂಗಾರ ಇಲ್ಲ ಅಂತಾರೆ ಅವರು ಮಹಾತ್ಮರು. ಅದಕ್ಕೆ ಭಕ್ತಿಗೆ ಶೃಂಗಾರ ಏನಪ್ಪಾ ಅಂದ್ರೆ ಅದು ವೈರಾಗ್ಯ. ಭಕ್ತಿ ಇಲ್ಲಂದ್ರೆ ವೈರಾಗ್ಯ ಬರಂಗಿಲ್ಲ. ಇನ್ನು ವೈರಾಗ್ಯ ಏನಪ್ಪಾ ಅಂತ ಕೇಳಿದ್ರೆ ಭಕ್ತಿ ಮಗ ಅದು ಪುತ್ರ, ಅದರಿಂದನೇ ಹುಡ್ತದೆ. ಸಂಸಾರದ ರಾಗ ಬಿದ್ದವನಿಗೆ ಭಕ್ತಿ ಹುಟ್ಟಂಗಿಲ್ಲ, ವೈರಾಗ್ಯ ಬರಂಗಿಲ್ಲ. ಅದು ವೈರಾಗ್ಯ ಭಕ್ತಿ ಪುತ್ರ. ಭಕ್ತಿ ಇದ್ದರೆ ಪರಮಾತ್ಮನ ಭಕ್ತಿ ಇತ್ತು, ಪ್ರಪಂಚದ ವೈರಾಗ್ಯ. ವೈರಾಗ್ಯ ಇತ್ತು ಅಂದ್ರೆ ಪರಮಾತ್ಮ ಎರಡು ಕಡೆ ಪ್ರಪಂಚಕ್ಕೆ ಏನಪ್ಪಾ ಅಂತ ಕೇಳಿದ್ರು ವಿರತಿ, ಭಕ್ತಿಯಲ್ಲಿ ರತಿ. ಅದಕ್ಕೆ ಹೇಳ್ತಾರೆ ಅವರು ಭಕ್ತಿ ಇಲ್ಲ ಯಾವ ಕೆಲಸ ನೋಡಿ. ಭಕ್ತಿ ಅಂದ್ರೆ ಒಂದರಲ್ಲಿ ಪ್ರೀತಿಯ ನಿಷ್ಠೆ, ಅದು ಇದ್ರನೆ ನಿಮ್ಗೆ ವೈರಾಗ್ಯ ಬರ್ತದೆ.
ಎಲ್ಲಾನು ಬರಂಗಿಲ್ಲ ಅಂತ ಮಹಾತ್ಮ ಏನಪ್ಪ ಅಂತ ಕೇಳಿದ್ರೆ ಮತ್ತ ತಥೋ ಏನಪ್ಪಾ ಅಂದ್ರೆ ಫಲಭೋ ಭೋಗ ವಿರಾಗ ದೃಷ್ಟಾನುಶ್ರಯಿತ ವಿಷಯ ವೈತೃಷ್ಣೆ ಏನಪ್ಪಾ ಅಂದ್ರೆ ಅಪರ ವೈರಾಗ್ಯಂ ತತ್ಪರಂ ಪುರುಷಖ್ಯಾತೆ ಗುಣವೈತೃಷ್ಟ್ಯಂ ಪರ ವೈರಾಗ್ಯಂ. ಆ ವೈರಾಗ್ಯಗಳು ಎರಡು, ಪರ ವೈರಾಗ್ಯ ಅಪರ ವೈರಾಗ್ಯ. ವಸ್ತುಗಳನ್ನು ಬಿಡುವುದು ಅಪರ ವೈರಾಗ್ಯ, ಅದರ ವಿಚಾರವನ್ನು ಬಿಡುವುದು ಪರ ವೈರಾಗ್ಯ. ಹೊರಗೆ ಬಿಟ್ಟೆ ಒಳಗೆ ನೆನೆಸೋದು ಎಲ್ಲ ವಸ್ತು ಬಿಡ್ತದ ಮನುಷ್ಯ, ಅದನ್ನು ಆಶೆ ಬಿಡುವುದು ಕಠಿಣ, ಅದರ ಸುಖ ಬುದ್ಧಿ ಬಿಡುವುದು ಕಠಿಣ. ಅದಕ್ಕಂತ ವಸ್ತುಗಳನ್ನು ತ್ಯಾಗ ಮಾಡುವುದು ಅಪರ ವೈರಾಗ್ಯ, ಅದರ ಸುಖ ಬುದ್ಧಿಯನ್ನು ಕೂಡ ತ್ಯಾಗ ಮಾಡುವುದು ಇದು ಪರ ವೈರಾಗ್ಯ. ಅದಕ್ಕೇನಪ್ಪ ಅಂದ್ರೆ ಅವೆಲ್ಲ ಬಿಡಬೇಕು. ಹೆಂಗೆ ಬಿಡಬೇಕು? ಪರಿಣಾಮ, ತಾಪ, ಸಂಸ್ಕಾರ, ದುಃಖೈ ಗುಣವೃತ್ತಿ ವಿರೋಧಾಚ ದುಃಖಮೇವ ಸರ್ವಂ ಇದು ವಿವೇಕಿನಃ ವೈರಾಗ್ಯಂ. ಪತಂಜಲಿಯವರು ಹೇಳ್ತಾರೆ, ಇದು ಹೆಂಗಪ್ಪ ಅಂದ್ರೆ ಆ ಮನುಷ್ಯನಿಗೆ ವೈರಾಗ್ಯ ಬರಬೇಕು ಅಂದ್ರೆ ದೃಷ್ಟ ಕೇಳಿ ವೈರಾಗ್ಯ ಬರ್ತಾರೆ, ಕೇಳಿ ವೈರಾಗ್ಯ ಬರ್ತಾರೆ. ಯಾರಿಗೋ ನಾನು ದೇಶ ನಮಗೆ ನೋಡಿದಾಗಿದ್ದು ಅವ್ರ ಕೀನಾದ್ರು ಬಂದು ಹೇಳಿದ್ರೆ ಅಂದ್ರೆ ಅವ್ರ ಬಗ್ಗೆ ನಮ್ಮಲ್ಲಿ ಒಂದು ತಯಾರಾಗ್ತದೆ ದ್ವೇಷ ಕೇಳಿ ನೋಡಿಲ್ಲ ಕೇಳಿಲ್ಲ ಅದು ಮನುಷ್ಯನ ತೆಕ್ಕೊಂಡು ಬರ್ತಾನೆ. ಯಾರು ಅದು ಭಾಳ ಶಾಣ್ಯವಾದ ಸುದ್ದಿ ಬಂತು ನಮ್ಗೆ ಸಿಟ್ಟು ಬರ್ತು. ಅವ್ರು ನೋಡಿಲ್ಲ ಕೇಳಿಲ್ಲ ಹೇಳಿದ್ದಾರೆ. ಮನುಷ್ಯನ ಸ್ವಭಾವ ಅಪ್ಪ ಅಂದ್ರೆ ದೃಷ್ಟದಿಂದನೂ ಕೂಡ ಶ್ರವಣದಿಂದನೂ ಕೂಡ ಮನುಷ್ಯನಿಗೆ ದೃಷ್ಟ ಆನುಸೈಕ ಇವೆಲ್ಲ ಏನಪ್ಪಾ ಅಂತ ಕೇಳಿದ್ರೆ ಮನುಷ್ಯನಿಗೆ ಬರ್ತಾವೆ. ಇವು ವಿಷಯ ವಿತೃಷ್ಣ, ಇದಕ್ಕೆ ವೈರಾಗ್ಯ ಅಂತ ಕಾಣು. ಅವ್ರು ಹೆಂಗಾಗ್ತಾವ? ಪರಿಣಾಮ, ತಾಪ, ಸಂಸ್ಕಾರ, ದುಃಖಹಿ ಗುಣವೃತ್ತಿ ವಿರೋಧಾಚ ದುಃಖಮೇವ ಸರ್ವಂ ವಿವೇಕಿನಃ. ವಿಚಾರ ಮಾಡುವ ಮನುಷ್ಯ ಇಷ್ಟು ಕಾರಣಗಳಿಂದ ವೈರಾಗ್ಯ ಆಗ್ತದೆ. ಒಂದಲ್ಲ ಏನಪ್ಪ ಅಂತ ಪರಿಣಾಮ ಅವನ ಮೇಲೆ ಅದೇ ಕೊಡ್ತೀವಿ. ನಾನು ಸ್ವಂತ ಅನುಭವಿಸಿದ್ರೆ ಯಾರು ಖಾರ ತೊಂದ್ರೆ ಮನೆ ಹೇಳ್ಬೇಕೇನು ಬಿಡು ಅಂತ ನನ್ನ ಸ್ವಂತ ಪರಿಣಾಮ. ಮನುಷ್ಯನ ವೃತ್ತಿಯ ಮೇಲೆ, ದೇಹದ ಮೇಲೆ, ಮನುಷ್ಯನ ಮೇಲೆ ಪರಿಣಾಮ ಆಗ್ತದೆ, ಬಿಟ್ಬಿಡ್ತಾನೆ ಏನು. ಆಮೇಲೆ ಏನಪ್ಪ ಅಂದ್ರೆ ತಾಪ ಹಾಕತ್ತಾರೆ, ಯಾರಾದ್ರು ಬರ್ತಾರೆ ಸ್ವಾಭಾವಿಕ ಬಿಟ್ಟು ಹೋಗ್ತೇವೆ ಯಾರಪ್ಪ. ಆ ತಾಪ ಅನಿಸ್ಬೇಕು ಇವನಿಗೆ, ಆಧ್ಯಾತ್ಮಿಕ, ಆದಿ ದೈವಿಕ, ಆದಿ ಭೌತಿಕ. ಅವನಿಗೆ ತಾಪತ್ರ ಜ್ಞಾನ ಆಯಿತು ಅಂದ್ರೆ ಬಿಟ್ಬಿಡ್ತಾನ, ಯಾಕೆ ಹಾಕೋತಾನೆ, ಬಿಟ್ಬಿಡ್ತಾನೆ. ಆಮೇಲೆ ಸಂಸ್ಕಾರ, ಮಹಾನುಭಾವರ ಮಾತಿನ ವೃತ್ತಿ ಇವೆಲ್ಲ ಸಂಸ್ಕಾರಗಳು ಅವ್ರ ಮೇಲೆ ಇದ್ದು ಅಂದ್ರೆ ಯಾರು ಹೇಳಿ ಪ್ರಹ್ಲಾದದ ನಚಿಕೇತ ಏನು ಸಣ್ಣ ಇದ್ದು ನೋಡ್ರಿ. ಅದು ಏನಂದ್ರೆ ಸಂಸ್ಕಾರ, ಯಾವ ಜನ್ಮ ಸಂಸ್ಕಾರ ಏನೋ. ಒಬ್ರು ಹುಟ್ಟು ಕೂಡ ಸನ್ಯಾಸಿ ಹೇಳ್ತಾರೆ ಶಂಕರಾಚಾರ್ಯ, ಒಬ್ರು ಮುದುಕು ತನಕ ಸತ್ಯಾನಾಶ ಅಂತ ಸನ್ಯಾಸ ಆಗಿಲ್ಲ. ಏನೋ ಸಂಸ್ಕಾರ ಇರ್ತದೆ. ಸಂಸ್ಕಾರ ಒಬ್ಬರಿಗೆ ಸಂಗೀತ ಕಲಿಸ್ತೇ ಇದೆ, ಸಣ್ಣ ಹುಡುಗ ಸಂಗೀತ ಎಲ್ಲಿ ಕಲಿತಾನೆ, ಸಂಸ್ಕಾರ. ಒಬ್ಬರಿಗೆ ಅವನಿಗೆ ಸುರ್ತಿ ಹಿಡಕೇನೆ ಅಂತಕನೇ ಸಾಯ್ತಾನ ಅವನು ಹಿಡಿಯಪ್ಪ. ಸಂಸ್ಕಾರ ಇತ್ತು ಜಡ್ಜಿ ಹಾಕ ಅದಕ್ಕೆ ಸಂಸ್ಕಾರ ಬೇಕು. ಆ ಸಂಸ್ಕಾರ ಹಿಂದಿನ ಜನರಲ್ಲಿ ಸಾವಿರ ನಿಜಕೊಂಡು ಬರ್ತಾರಲ್ಲ ಭಗವದ್ಗೀತಾದಲ್ಲಿ, ಅಲ್ಲಿಂದ ಅಲ್ಲೇ ನಿರ್ಮಾಣ ಭಗವದ್ಗೀತಾದಲ್ಲಿ ಬರ್ದಾರ. ಅರ್ಧ ಆಗಿ ಸತ್ತ ಹೆಂಗಪ್ಪ ಹರಗಿತಾವ ಮತ್ತೆ ಚಾಲು ಮಾಡ್ತಾನ. ಅದು ಸಂಸ್ಕಾರ. ಅದಕ್ಕೆ ಸ್ವಲ್ಪ ಕಲಿಸೋದಾಗೆ ಕಲಿತಾರಲ್ಲ ಸಂಸ್ಕಾರ. ಸುಮ್ಮನೆ ಹೇಳಿ ಕೊಡೋ ದಡ ಬರ್ತಾನೋ ಸಂಸ್ಕಾರ.
ಹೇಳಿ ಹೇಳಿ ಅಂತಿರ್ತಾರೆ. ಸಾಕಾಯ್ತು ಮಾರ ಸಲ ತಲೆ ಬರ್ಕೊಂಡು ಅಂತ ನೋಡಿ. ಇವ್ರ ತಲೆ ಬರ್ಕೊಳ್ಳಿಲ್ಲ, ನಾವು ತಲೆ ಹೆಂಗೆ ಇರ್ತಾವ್ರಿ ಎಲ್ಲರೂ ಬರ್ಕೋರಿ. ಸಂಸ್ಕಾರ ಇಲ್ಲ ಅವನಿಗೆ, ಏನ್ ಮಾತಾಡ್ತ ಸಂಸ್ಕಾರ ಇಲ್ಲ ಅವನಿಗೆ. ಅದಕ್ಕೆ ಅಂತ ಏನಪ್ಪ ಅಂತ ಕೇಳಿದ್ರೆ, ಅದಕ್ಕೆ ಸಂಸ್ಕಾರದಿಂದ ದುಃಖದಿಂದ, ದುಃಖ ಆಯ್ತು ಮನುಷ್ಯ ತಾನೇ ಬಿಡ್ಬೇಕಂತ ಬರ್ತಾರೆ. ದುಃಖ ಅನಿಸ್ತು ಅವನಿಗೆ, ಜನ್ಮ ಮರಣ ರೋಗ ಆಗಬೇಕಪ್ಪ. ಈ ದುಃಖ ಅನಿಸ್ತು ಅಂದ್ರೆ ಏನು ಹೋಗ್ತಾನೆ? ಕ್ಯಾನ್ಸರ್ ಗೊತ್ತಾಯ್ತಾನ, ರೋಗ ಅಂತ ಹೋಗ್ತಾನೆ, ಗೊತ್ತಾಗತ್ತಲ್ಲ ಅವನಿಗೆ. ಗೊತ್ತಾಯ್ತಾನ ಡಾಕ್ಟರ್ ಬಂದಿರ್ತಾನೆ, ಗೊತ್ತೇ ಆಗಲಿ ಅಂದ್ರೆ ಏನ್ ಮಾಡ್ತೀವಿ? ದುಃಖ ಅಂತ ಗೊತ್ತಾಗಲಿ ಅಂತ ಹೋಗಿಲ್ಲ, ಅವನ ಇಚ್ಛಾನೇ ಹುಟ್ಟಂಗಿಲ್ಲ ಡಾಕ್ಟರ್ ಬೆಟ್ಟ ಹಾಕಂತ. ಅದಕ್ಕೆ ದುಃಖ. ಆಮೇಲೆ ಗುಣವೃತ್ತಿ ವಿರೋಧಾಚ. ಈ ಗುಣಗಳು ಒಂದಕ್ಕೊಂದು ಬರೋದಂಗಿಲ್ಲ. ನೆಗ್ಗಿನ ಮೂಡಿದ್ದಾನೆ ದೇಹ, ಸತ್ತು ಮೇಲಿದ್ದರೆ ತಮ್ಮ ಕಡೆ ತಮ್ಮ ಇದ್ದರೆ ಸತ್ತು. ಇವು ಗುಣವೃತ್ತಿ. ಅದು 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 ತಿಳಿ ಅಂತದ, ರಿಜೋ ಬೇಕಂತದ, ತಮ್ಮ ಸಾಕಂತ. ಏನು ಸಾಕಾಯ್ತಪ್ಪ ಇದ್ರ ಕಾಲ. ಮೂರ್ ತರದ 3 ಮಕ್ಕಳು ಇದ್ದ ಅಂತ ಸಾಕಾಯ್ತಪ್ಪ ಇದ್ರ ಕಾಲ. ಒಂದು ಕುಡಿತೀನಿ ಅಂತದ, ಒಂದು ತಿಂತೀನಿ ಅಂತದ, ಒಂದು ಉಣ್ತೀನಿ ಅಂತ ಸಾಕಾಯ್ತಪ್ಪ. ಗುಣಗಳು ವಿರೋಧ ಆಯ್ತು ಅಂದ್ರೆ ಸಾಕಂತ ಮನುಷ್ಯನಿಗೆ. ಇವು ಗುಣಗಳ ವೃತ್ತಿ ವಿರೋಧ ಆಯ್ತು ಅಂದ್ರೆ ವೈರಾಗ್ಯ ಬಂತು, ಸಾಕಪ್ಪ ಸಂಸಾರ ಸಾಕಪ್ಪ ಅಂತ. ಮನೆಗೆ ಎಲ್ಲರೂ ಅವ್ರು ಯಾವ್ದು ಬಿಟ್ಟು ಓಡ್ತಾನೆ, ಏನ್ ಮಾಡ್ತಾನೆ? ಯಾರೇ ಅನುಕೂಲ ಒಬ್ಬರಿದ್ದು ಇರುತ್ತವ್ರಿ ಅವ್ರು ಹಂಗೆ ಅಂತ ನಾ ಇದ್ದೀನಿ. ಎಲ್ಲರೂ ಹೋಗೋಣವ್ರು ಇದ್ದಾರೆ, ಮತ್ತೇನ್ ಮಾಡ್ತಾರೆ? ಹೊರಗೆ ಹೋಗ್ತಾನೆ. ಅದಕ್ಕೆ ಹೇಳ್ತಾರೆ ಗುಣವೃತ್ತಿ ಹೋಗ, ಸತ್ವ ರಜ ಗುಣ ತಮ್ಮ ಇವು ಒಂದಕ್ಕೊಂದು ಕಚ್ಚಾಡ ಕತ್ತು ಅಂದ್ರೆ ಸಾಕಪ್ಪ ಅಂತ. ಎಲ್ಲರೇ ನಿರ್ಗುಣ ಆಯ್ಕೊಂಡು ಎಲ್ಲ ನಿರ್ಗುಣ ಆಗಿ ಹೋಗೋಣಂತ ಹೋಗ್ತಾನೆ, ಅಧಿಕಾರ ಬರ್ತಾರೆ. ಅದಕ್ಕೆ ಅಂತಾರೆ ಅವರು, ಇವುಗಳಿಂದ ಮನುಷ್ಯನಿಗೆ ಅದಕ್ಕೆ ವಿರೋಧಾಚ ದುಃಖಮೇವ ಸರ್ವಂ ವಿವೇಕಿನ. ಗುಣಗಳ ತಾರತಮ್ಯದಿಂದ, ದುಃಖದಿಂದ, ಜನ್ಮ ಸಂಸ್ಕಾರದಿಂದ, ಅಧ್ಯಾತ್ಮ ತಾಪಗಳಿಂದ ಮನುಷ್ಯನಿಗೆ ವೈರಾಗ್ಯ ಬರ್ತದೆ. ಇಷ್ಟು ಕಾರಣ ವೈರಾಗ್ಯ ಬರ್ತದೆ. ಅದಕ್ಕೆ ವೈರಾಗ್ಯ ಬಂತು ಅಂದ್ರೆ ಮನೆ ಬಿಡ್ತಾನ, ಸಂಸಾರ ಬಿಡ್ತಾನ, ಈ ಕಡೆ ಜಾಸ್ತಿ ಟೈಮ್ ಕೊಡ್ತಾನೆ. ಕೊಟ್ಟೆ ಏನ್ ಮಾಡ್ತಾನೆ? ಮತ್ತೆ ಏನ್ ಮಾಡ್ತಾನೆ? ಮನೆ ಬಿಟ್ಟೆ ಬಂದಾನ. ಈಗ ಮನ್ಯಾಗ ಚಂದ ಮಾಡಿ ಹಾಕ್ತಿವ್ರು ಮಾಡ್ತೀವಿ. ಈಗ ಬಂದಿಲ್ಲ, ಇಲ್ಲಿ ಏನ್ ಮಾಡೋದು? ಕೊಟ್ಟೋದು ಉಣ್ಬೇಕು. ಕ್ಷಮ ಮನೆ ಬರ್ತದೆ. ಈಗ ಇಲ್ಲಿ ಏನ್ ಮಾಡಕ್ ಬರಂಗಿಲ್ಲ. ಮನೆಗೆ ಮಾಡ ಚಟ್ನಿ ಕೊಟ್ಟು ಖಾರ ಕೊಟ್ಟು, ಇಲ್ಲಿ ಕೊಟ್ಟೋದಿಲ್ಲ. ಕೊಟ್ಟೋದು ಉಣು, ಕೊಟ್ಟೋದು ಕಾಸೆ, ಕೊಟ್ಟೋದು ಉಣು. ಅದಕ್ಕೆ ಅಂತಾರೆ ಈ ಶ್ರಮ ಬರ್ತದೆ. ದಾಟ ಬಂದ ಅಂದ್ರೆ ಮುಂದೆ ಅಲ್ಲಿ ಗುರುಸ್ಥಾನಕ್ಕೆ ಬಂದು ವಿವೇಕ ಪ್ರಾರಂಭ ಮಾಡಿದ್ವಿ, ಅಧ್ಯಯನ ಚಾಲು ಮಾಡಿದ್ವಿ ಅಂತ ವೈರಾಗ್ಯನೂ ಬಂತು. ಏನೋ ಏನೋ ಕಾರಣ ಬಿಟ್ಟದಾಗ ಯಾವುದೇ ಕಾರಣದ ಒಂದು ಬಂತು ವೈರಾಗ್ಯ. ಬಂದ ಮ್ಯಾಲೆ ಅಭ್ಯಾಸ ಮಾಡಕತ್ತೀವಿ, ಕುಂತೀವಿ 1 ತಾಸು 2 ತಾಸು 4 ತಾಸು ವಿಸರ್ಣ ಮಾಡು. ಮೊಳಕಾಲು ನಿಲ್ತರು ಶ್ರಮ ಮೊದಲು. ಮನಸ್ಸು ಎಷ್ಟೊತ್ತಕ್ಕೆ ಇರ್ತಾವ್ರಿ, ಹೋಗ್ತಾವ. ಶ್ರಮ ಬೇಕು, ಕೈಕಾಲು ಮುಳಿತಾವ, ದಮ ಬೇಕು ನೋಡ್ರಿ. ದಮ ಅದಕ್ಕೆ ಅಂದ್ರೆ ಕುಣಿದು ಕುಣಿದು ಕಾಲ ದಣಿಯು, ನೆನೆದು ನೆನೆದು ಮನವು ದಣಿಯುವುದು, ಹಾಡಿ ಹಾಡಿ ಬಾಯಿ ದಣಿಯದು ಅಕ್ಕ ಮದುವೆ. ಇದಕ್ಕೆ ಅಂತ ಸಂಗಮ ಅಂತ. ಹಾಗೆ ಹಾಡೇ ಹಾಡದ್ಲಿ, ಏನು ಕೆಟ್ಟ ಆಕೆ ಥಕಾವಟೆ ಬರಲಿಲ್ಲ, ಕುಣದೇ ಕುಣದು. ಇದಕ್ಕೆ ಶಮದಮ ಅಂತ. ಈ ಶಮದಮ ಏನಪ್ಪಾ ಅಂತ ಕೇಳಿದ್ರೆ ಮನುಷ್ಯನಿಗೆ ಬೇಕು. ಇವು ಇಲ್ಲೇ ಅಂದ್ರೆ ಪಿಲ್ಲರ್ ಇಲ್ಲ ಅಂದ್ರೆ ಛತ್ತ ಹಾಕಕ್ಕೆ ಬರುವುದಿಲ್ಲ, ಗಾಡಿ ಇಲ್ಲ ಅಂದ್ರೆ ಮ್ಯಾಡಿಗೆ ಮಾಡಕ್ಕೆ ಬರುವುದಿಲ್ಲ. ಅದಕ್ಕೆ ಈ ಮುಮುಕ್ಷು ಅಂತಕ್ಕಂಥದ್ದಕ್ಕೆ ಈ ಶಮದಮ ಶಕ್ತಿ ಪಿಲ್ಲರ್ ಅದ. ಪಿಲ್ಲರ್ ಅದಾವ, 6 ಪಿಲ್ಲರ್: ಶಮ, ದಮ, ತಿತಿಕ್ಷಾ, ಸಮಾಧಾನ, ಶ್ರದ್ಧಾ. ಇದ್ರ ಮೇಲೆ ನೀವು ಬ್ರಹ್ಮನ ಇಚ್ಛಾ ಮಾಡಿದೆ ಅಂದ್ರೆ ಗಟ್ಟಿ ಆ ಮುಮುಕ್ಷತೆಯಲ್ಲಿ ಅಯ್ಯಡಂಗಿದೆ.
ಯಾರ್ದಾರ ಮಾತಿ ಕೇಳಿ ಮನೆಗೆ ಬಂದಿದ್ದ ಇಲ್ಲಿ ಮಸ್ತ್ ಅದ ನೋಡಿ, ಅಲ್ಲೆಲ್ಲ ಚಲೋ ಅದ ಬಂದಿ ಉಣ್ಣಾಕ್ ಚಲೋ ಅದ ಕೊಂಡ್ರು ಸಮಸ್ಯೆ ಅದ. ಅದಕ್ಕಂತಾರ ಅವರು ಇವೆಲ್ಲ ಆಗ್ಬೇಕು ಅಂದ್ರೆ ಇರ್ಬೇಕು. ಮನುಷ್ಯನ ಶಮದಮ ಇತ್ತು ಅಂದ್ರೆ ಮುಮುಕ್ಷುತನ ಸಾರ್ಥಕ. ಅದಕ್ಕೆ ಶಮ, ದಮ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ ಇವುಗಳ ಜೊತೆಗೆ ಏನಪ್ಪಾ ಅಂದ್ರೆ ಮುಮುಕ್ಷು ಇತ್ತು ಅಂದ್ರೆ ಅದಕ್ಕೆ ಅನ್ಸ್ಕೊಡ್ತಾರೆ. ಯಾಕ್ರಿ ಇಲ್ಲ ಅಂತ ಅನ್ಸ್ಕೊಂಡಿಲ್ಲ. ಎಲ್ಲ ಅದ ಬಂದೂಕವಾದ, ಗೋಳಿನೂ ಅದ, ಕಣ್ಣು ಚಲೋ ಇಲ್ಲ, ಕೈ ನಡುಗುತ್ತಾವ, ಏನಕ್ಕ ಎಲ್ಲ ಅದ ಕರೆ. ಕೈ ನಡುತ್ತಿತ್ತು ಅಂದ್ರೆ ಕಣ್ಣು ಚಲೋ ಇಲ್ಲ ಅಂದ್ರೆ ಗುರಿ ತಪ್ಪಂಗಿಲ್ಲ. ಅದರಂತೆ ಇಲ್ಲೇನಂತಾರಪ್ಪ ಅಂದ್ರೆ ವಿವೇಕ ವೈರಾಗ್ಯ ಬಂದದ ಕರೆ. ಆದ್ರೆ ಬಂದೂಕನೋದ, ಗೋಳಿನೋದ, ಕೈ ಸರಿ ಇಲ್ಲ, ಕಣ್ಣು ಸರಿ ಇಲ್ಲ, ಏನ್ ಮಾಡೋಣ? ಅದಕ್ಕೆ ಏಪ ಶಮ, ದಮ, ವೈರಾಗ್ಯ ಇವೆರಡು ಬಹಳ ಜರೂರಿ. ಇವೆರಡು ಪಕ್ಕ ಇತ್ತು ಅಂದ್ರನೆ ಮುಮುಕ್ಷತ್ವ ಅವನಿಗೆ ಸಫಲ ಆಗ್ತದೆ. ಮುಮುಕ್ಷ ಅದ ಸಾಕಾಯ್ತು ಬಂದ ಕರೆ. ಅದು ಶಮದ ಮಾದನೆ ಇಲ್ಲ, ವೈರಾಗ್ಯನೇ ಇಲ್ಲ, ಏನ್ ಮಾಡ್ತಾನ ಆ ಮನುಷ್ಯ? ಏನು ಮಾಡಂಗಿಲ್ಲ, ಸುಮ್ಮ ಕಾಲಹರಣ ಮಾಡ್ತಾನ, ಅದೇನು ಮಾಡಂಗಿಲ್ಲ, ಏನು ಮಾಡಂಗಿಲ್ಲ, ಹಂಗೆ ಆಯಾರಂಭ ಯಾರು. ಅದಕ್ಕಂತಾರ ಅವರು ಮನುಷ್ಯನಿಗೆ ಮುಮುಕ್ಷು ಸಫಲ ಆಗಬೇಕಾದ್ರೆ ಇವೆರಡು ಬಹಳ ಜರೂರಿ. ವಿವೇಕ, ವೈರಾಗ್ಯ. ನಿನಗೆ ಉತ್ಪನ್ನ ಆದ ವೈರಾಗ್ಯ ಮುಕ್ತಿಯಲ್ಲಿ ಅದು ಫಲಿಸಬೇಕಾದ್ರೆ ವೈರಾಗ್ಯನೂ ಬೇಕು, ಶಮಾದ ಸಂಪತ್ತಿನೂ ಬೇಕು. ಅದಕ್ಕೆ ಏನಪ್ಪಾ ಅಂತ ಹೇಳಿದ್ರು ಅವರು. ಅದಕ್ಕೆ ಆದೌ ನಿತ್ಯಾನಿತ್ಯ, ಮೊಟ್ಟ ಮೊದಲ ನಿತ್ಯಾನಿತ್ಯ ವಿವೇಕ ಪರಿಗಣ್ಯತೆ. ಪರಿಗಣ್ಯತೆ ಅಂದ್ರೆ ಈಗ ಅಭಿಪ್ರಾಯ ಅದರ ನಿಶ್ಚಯ ಮಾಡಿದೆ. ಆಮ್ಯಾಲ ತದನಂತರಂ ಯಾಮೂತ್ರ ಫಲಭೋಗ ವಿರಾಗ. ಎರಡನೇದು ವೈರಾಗ್ಯ. ಮೂರನೇದು ಏನಪ್ಪ ಅಂತ ಕೇಳಿದ್ರೆ ಶಮಾದ ಷಡ್ ಸಂಪತ್ತಿ. ಇದು ಮೂರನೇದು. ಆಮೇಲೆ ಮುಮುಕ್ಷು ಇತಿ ಸ್ಫುಟಂ, ಸ್ಪಷ್ಟವಾಗಿ ಹೇಳ್ಯಾರ. ಯಾರು ಸ್ಪಷ್ಟವಾಗಿ ಏನಪ್ಪಾ ಅಂತ ಹೇಳ್ಯಾರ. ಇವು ಸ್ಪಷ್ಟವಾಗಿ ಇದ್ರ, ಸ್ಫುಟಂ ಸ್ಪಷ್ಟ ಆಗಿದ್ರ, ಪೂರಾ ಇದ್ರ ಅವ ಏನಪ್ಪಾ ಅಂತ ಕೇಳಿದ್ರೆ ಮನುಷ್ಯ ಅವ ಪರಮಾತ್ಮನ ಪ್ರಾಪ್ತಿ ಮಾಡಿಕೊಳ್ಳಕ್ ಅವ ಯೋಗ್ಯ ಆಗ್ತಾನೆ. ಮೊದಲು ವಿವೇಕ ಬೇಕು. ವಿವೇಕ ಅಂದ್ರೆ ಏನ್ರಿ ಸ್ವಾಮಿ? ವಿವೇಕ ಇದ್ದವ್ರು ಯಾರಿದಾರ? ಜಗತ್ ಮಾಡ 100ಕ್ಕೆ 1000 ಮಾಡ್ದ ಶಾಣೆ, ಮನೆ ಮೇಲೆ ಮಾಡಿ ಕಟ್ಟಿದ್ರ ಶಾಣೆ, ಪರೀಕ್ಷೆ ಪಾಸ್ ಆದ್ರೆ ಶಾಣೆ, ಬಹಳ ಬುದ್ಧಿವಂತದಂದ್ರೆ ಅಂತೇಳಿ. ಅದು ಅಲ್ಲಿ ಅಂದ್ರೆ ನೀವೇನಂತೀರಿ? ನೀವು ಯಾರಿಗೆ ಬುದ್ಧಿವಂತರಂತೀರಿ, ಯಾರಿಗೆ ವಿವೇಕ ಅಂತೀರಿ ಅಂತ ಕೇಳಿದವರು ಪರಮಾತ್ಮನ ಪ್ರಪಂಚದ ಸತ್ಯಾಸತ್ಯತೆಯನ್ನು, ನಿತ್ಯ ಅನಿತ್ಯತೆಯನ್ನು ಯಾರು ವಿಚಾರ ಮಾಡುವುದಿಲ್ಲವೋ ಅವರು ಯಾರು ವಿವೇಕಿಗಳು ಅಲ್ಲ. ಅವು ಎರಡು ಅದಾವ, ಸತ್ಯ ಅನಿತ್ಯ, ನಿತ್ಯ ಎರಡು ಕೂಡ. ಹಾಲ ನೀರು ಕುಡಿದು ಹಂಸ ಪಕ್ಷಿ ಹೆಂಗ ಬೇರ್ಪಡಿಸ್ತದೆ ಹಂಗ ಸತ್ಯ ಅಸತ್ಯ, ನಿತ್ಯ ಅನಿತ್ಯ, ಆತ್ಮ ಅನಾತ್ಮ ಹಾಲ ನೀರಿನಂತೆ ಮುಡ್ಕೂಡ. ವಿವಿನಂತಿ ಧೀರ, ಮಲ್ಲರ ಶಾಸ್ತ್ರ ಧೀರ ವಿವಿನಂತಿ. ಧೀರ ಇದ್ದವ, ಬುದ್ಧಿವಂತ ಇದ್ದವ, ಮೂರ್ತಿ ಇದ್ದವ ಬೇರ್ಪಡಿಸ್ತಾನೆ. ಸತ್ಯ ಅಸತ್ಯ, ಆತ್ಮ ಅನಾತ್ಮ, ನಿತ್ಯ ಅನಿತ್ಯ ನೋಡಿ ಬೇರ್ಪಡಿಸ್ತಾನೆ. ಇವನಿಗೆ ಇದಕ್ಕೆ ವಿವೇಕ ಅನ್ನಬೇಕು. ಇದಕ್ಕೆ ವಿವೇಕ ಅನ್ನಬೇಕು. ಬರೀ ವಿವೇಕಪ್ಪ ಅಂತ ಕೇಳಿದ್ರೆ ಪ್ರಪಂಚದಲ್ಲಿ ಈ ಸಣ್ಣ ಗಿಡ ದೊಡ್ಡ ಗಿಡ ಅದನ್ನು ಎಲ್ಲರೂ ಹೇಳ್ತಾರೆ. ಈ ಸಣ್ಣ ಮನೆ ದೊಡ್ಡ ಮನೆ ಯಾರಿಗೂ ಗೊತ್ತಿಲ್ಲ. ಕತ್ತಿ ಕುದುರೆ ಗೊತ್ತದ ಇಲ್ಲ?
ಮತ್ತು ಈ ವಿವೇಕ ಅಂತ ಕತ್ತಿ ಕತ್ತಿ ಅಂದ್ರೆ ಕುದುರೆ ಕುದುರೆ ವಿವೇಕ ನಮಗೆ ಸತ್ಯಕ್ಕೆ ಸತ್ಯ ಅನ್ನಬೇಕು, ನಿತ್ಯ ನಿತ್ಯ ನಿತ್ಯಕ್ಕೆ ನಿತ್ಯ ಅಂತಿರ್ಬೇಕು, ಅನಿತ್ಯ ಅನಿತ್ಯ ಅಂತಿರ್ಬೇಕು. ಇದಕ್ಕೆ ವಿವೇಕ ಅಂತ. ಕತ್ತಿ ಕುದುರೆ ಎಲ್ಲರೂ ಗೊತ್ತಾರೆ, ಅದು ವಿವೇಕ ಅಂತಾರೆ. ಅದು ಸಹಜ ಜ್ಞಾನ. ಅದು ಪಶು ಪಕ್ಷಿಗಳು ಗೊತ್ತದ, ಅದು ಅವತ್ತು ಹೇಳ್ತಾವೆ ಏನ್ ತಿನ್ನಬೇಕು ಏನ್ ತಿನ್ನಬಾರ್ದು ಅಂತ ಗೊತ್ತದ. ಅದಕ್ಕೆ ಸತ್ಯ ಅಸತ್ಯ ವಿವೇಕ ಮಾಡೋನಿಗೆ ಅದಕ್ಕೆ ವಿವೇಕ ಅಂತ ಕರೀತಿದ್ದೀನ. ಮತ್ತೆ ವಿವೇಕ ಅಲ್ಲ, ಏನದು? ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಏವಂ ರೂಪೋ ವಿನಿಶ್ಚಯ. ವಿನಿಶ್ಚಯ ದೃಢ ನಿಶ್ಚಯ, ವಿಶೇಷ ನಿಶ್ಚಯ, ದೃಢ ನಿಶ್ಚಯ ಯಾರು ಮಾಡ್ತಾರೆ? ಸೋಯಂ ನಿತ್ಯ ನಿತ್ಯ ವಸ್ತು ವಿವೇಕ. ಬ್ರಹ್ಮ ಒಂದೇ ಸತ್ಯ, ಉಳಿಕೆ ಎಲ್ಲ ಸುಳ್ಳು. ಇವೆಲ್ಲ ತೋರಿಕೆ ಮಾತ್ರ ಅದಾವ. ಹಗ್ಗಗಳು ಹಾನಿದ್ದಂಗೆ, ನೋಟು ಮರದಾಗ ಕಾಳಿದ್ದಂಗೆ ತೋರ್ತಾವ. ತೋರುದೆಲ್ಲ ಸತ್ಯ ಅಲ್ಲ. ಹಿಂಗೆ ಯಾವ ಏನಪ್ಪ ಅಂತ ಕೇಳಿದ್ರೆ ನಿಶ್ಚಯ ಮಾಡ್ತಾನೆ. ನಿಶ್ಚಯ ಸೋಯಂ ನಿತ್ಯ ಅನಿತ್ಯ ವಸ್ತು ವಿವೇಕ. ಸಮುದಾಯ ಉದಾಹರಣೆ ಕೊಟ್ಟು ಹೇಳ್ತಕ್ಕೆ ಸಮ್ಯಕ್ ಉದಾಹರಣ ಏನು? ಹಾವ ಹಗ್ಗ, ನೋಟ ಮರ ಕಳ್ಳ, ಎರಡು ತೋರಕತ್ತೇವ, ಎರಡು ಸತ್ಯ ಇಲ್ಲ. ಕಳ್ಳ ಸುಳ್ಳ, ಮರ ಸತ್ಯ, ಹಗ್ಗ ಸತ್ಯ, ಹಾವ ಸುಳ್ಳ. ಹಿಂದೆ ವಿಚಾರ ಮಾಡವ ಅವನಿಗೆ ಅದಕ್ಕೇನಪ್ಪ ಅಂದ್ರೆ ವಿವೇಕಂತೆ. ಇದಕ್ಕೆ ಹಾವ ಯಪ್ಪ ಅಂತ ಓಡೋದ, ಯಪ್ಪು ಹಾವ ಅಂತ ಏಕಿ ಧ್ವನಿ ಮಾಡ್ಕೊಳ್ಳೋ ವಿವೇಕಿ ಅಲ್ಲ. ವಿವೇಕಿ ಏನ್ ಮಾಡ್ದ? ಹಾವ ಸುಂದರ, ಅದಕ್ಕೆ ವಿವೇಕ ಅಂತ ಕರೀತಾರೆ. ಈ ವಿವೇಕ ಎಲ್ಲಿ ತನಕ ಮಾಡಂಗಿಲ್ಲ, ತ್ಯಾಗಗ್ರಹಣ ನಡೆಯನೇ ಇಲ್ಲ. ನಡೀತಾರೆ ತ್ಯಾಗಗ್ರಹಣ ವಿವೇಕ ಅಲ್ಲ. ಚಲೋ ಕೆಟ್ಟ, ಇದು ಸುಖ ಇದು ದುಃಖ, ಇದನ್ನ ಮಾನ ಇದನ್ನ ಅಪ್ಪ, ಇದು ವಿವೇಕನೇ ಇಲ್ಲ. ತ್ಯಾಗಗ್ರಹಣ ವ್ಯವಹಾರ ನಡೆಯಂಗಿಲ್ಲ. ಅದಕ್ಕೆ ಪ್ರಪಂಚದ ತ್ಯಾಗಗ್ರಹಣ ಮಾಡದೆ ಬದುಕಕ್ಕೂ ಬರಂಗಿಲ್ಲ. ಹೆಂಗ್ ಬದುಕ್ತಿ? ಅದಕ್ಕೆ ಬರಂಗಿಲ್ಲ. ಅದಕ್ಕೆ ಮನುಷ್ಯನು ಜೀವಂತವಾಗಿ ಇರಬೇಕು ಅಂದ್ರೆ ಸಾಯೋತಕ ವಿವೇಕ ಬೇಕು. ಸತ್ತ ಮೇಲೆ ಇರಬೇಕಂದ್ರೆ ಬ್ರಹ್ಮದ ವಿವೇಕ ಬೇಕು, ಸತ್ಯ ಅಸತ್ಯ ವಿವೇಕ ಬೇಕು. ಪ್ರಪಂಚದ ಬದುಕಬೇಕಂದ್ರೆ ಚಲೋ ಕೆಟ್ಟದು ವಿವೇಕ ಬೇಕು. ವಿವೇಕ ಇಲ್ಲಂದ್ರೆ ಎಲ್ಲಿ ಸಾಯ್ತಾನೆ. ಏನ್ ತಿನ್ಬೇಕು ಏನ್ ತಿನ್ನಬಾರ್ದು ಗೊತ್ತಿಲ್ಲ ಅಂದ್ರೆ, ಏನ್ ಕುಡಿಬೇಕು ಏನ್ ಗೊತ್ತಿಲ್ಲ ಅಂದ್ರೆ ಸಾಯ್ತಾನ. ಅದಕ್ಕೆ ಬದುಕಬೇಕಂದ್ರೆ ಪ್ರಪಂಚದ ವಿವೇಕ ಬೇಕು, ಚಲೋ ಕೆಟ್ಟದು. ಏನ್ ನಾನು ನೂತನ ಆಗ್ಬೇಕಂದ್ರೆ ಸತ್ಯಾಸತ್ಯ ಬೇಕು. ಅದಕ್ಕೆ ಹೇಳ್ತಾರೆ ಅವರು, ಅವ ಬ್ರಹ್ಮ ಸತ್ಯಂ ಜಗನ್ನಿತ್ಯ ಇತ್ಯೇವ ರೂಪೋ ವಿನಿಶ್ಚಯ ವಿಶೇಷ ನಿಶ್ಚಯ ಏನದ? ಅದಕ್ಕೆ ನಿತ್ಯ ನಿತ್ಯ ವಸ್ತು ವಿವೇಕ ಸಮುದಾಯತಃ. ಅದಕ್ಕೇನಪ್ಪ ಅಂದ್ರೆ ನಿಮಗೆ ಸಮ್ಯಕವಾಗಿ ಹೇಳಿದ್ದಾರೆ. ಅದಕ್ಕೇನಪ್ಪ ಅಂದ್ರೆ ವಿವೇಕ ಮಾಡಿ. ಹೀಗೆ ವಿವೇಕ ಮಾಡಿದ್ರೆ ಏನಾಗ್ತದ್ರಿ? ಬ್ಯಾಡಾದ್ರೆ ಬಿಡ್ತಾನ, ಬೇಕಾದ್ರೆ ತಗೋತಾನ. ಮತ್ತೇನೆ ಅದೇ ಅಂಗಡಿಯಾಗ ವಿಚಾರ ಮಾಡಿದ ಅಂದ್ರೆ ಚಲೋ ಇದ್ದು ತಗೋತಾನ, ಬಿಟ್ಕೋತಾನ. ಮತ್ತೆ ವಿವೇಕ ಕೆಲಸ ಏನದ? ತ್ಯಾಗಗ್ರಹಣ ಅಷ್ಟೇ ಅದ್ರ ಕೆಲಸ. ಚಲೋ ಇದ್ದು ತಗೋತಾನ, ಬ್ಯಾಡದ್ದು ಬಿಡ್ತಾನ, ಬೇಕಾದ್ರೆ ತಗೋತಾನ. ಹಂಗ ಜಗತ್ತಿನೊಳಗೆ ಯಾವ ಸತ್ಯ ಸುಳ್ಳ ಸುಖ ದುಃಖ ಗೊತ್ತಾಯ್ತು ಅಂದ್ರೆ ದುಃಖ ಬಿಡ್ತಾನ, ಅನಿತ್ಯ ಬಿಡ್ತಾನ, ಸುಖ ಆಗಿ ತಗೋತಾನ. ವಿವೇಕದಿಂದ ತ್ಯಾಗಗ್ರಹಣ ಚಾಲು ಆಗ್ತದೆ. ವಿವೇಕದಿಂದ ಸೆಪರೇಷನ್ ಗೊತ್ತಾಗ್ತದೆ. ವಿವೇಕದಿಂದ ಏನಪ್ಪ ಅಂದ್ರೆ ಯಾವ್ದು ನನಗೆ ಅನುಕೂಲ ಇಲ್ಲ ಅದು ಬಿಡ್ತಾನೆ, ಯಾವ್ದು ನನಗೆ ಅನುಕೂಲ ಇಲ್ಲ ತಗೋತಾನೆ. ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರೆ ಅದು ವೈರಾಗ್ಯ, ಅದು ಬಹಳ ಜರೂರಿ ಅದ. ಏನು ವಿವೇಕ ಮಾಡ್ತಾನ ಅವನು? ವಿವೇಕದಿಂದ ನೀವು ಹೇಳಿದ್ರಿ ಆ ಮನುಷ್ಯನಿಗೆ ವಿವೇಕದ ವೈರಾಗ್ಯ ಬರ್ತಾರೆ. ವೈರಾಗ್ಯ ಬಂದು ಏನ್ ಮಾಡ್ತಾನ ಅವ? ಬ್ಯಾಡಾಗಿ ಬಿಡ್ತಾನೆ, ಮತ್ತೇನ್ ಮಾಡ್ತಾನೆ? ವೈರಾಗ್ಯ ಬಂದ್ರೆ ಏನ್ ಮಾಡ್ತಾನೆ? ವೀರತಿ. ಅದ್ರ ವೈರಾಗ್ಯ ಬಂದ್ರೆ ಬ್ಯಾಡಾಗಿ ಬಿಡ್ತಾನೆ, ಬೇಕಾದ್ರೆ ಪ್ರೀತಿ ಮಾಡ್ತಾನೆ.
ವಿರುದ್ಧ ರತಿ ವಿರತಿ. ಈ ದಿನ ಪ್ರಪಂಚದಲ್ಲಿ ಇತ್ತು, ಈಗ ಪರಮಾತ್ಮನಲ್ಲಿ. ಈ ದಿನ ಅನಾತ್ಮದಲ್ಲಿ, ಈಗ ಆತ್ಮದಲ್ಲಿ. ಈ ದಿನ ಅಸತ್ಯದಲ್ಲಿ, ಈಗ ಸತ್ಯದಲ್ಲಿ. ಈ ದಿನ ಅನಿತ್ಯದಲ್ಲಿ ವೀರತಿ. ಅದ ಪ್ರೀತಿ ಅದ. ಈಗ ಇದರ್ಶದ ಕಾಡು ಇದರ್ಕೊಳ್ಳ ಇದರ್ಶದ ಕಾಡು ಇದರ್ಸಲ್ಲ. ಆ ಮನುಷ್ಯ ಏನಪ್ಪ ಅಂದ್ರೆ, ಆ ಮನುಷ್ಯನ ವೈರಾಗ್ಯ ವಿವೇಕ ಬಂದ ಮೇಲೆ ವೈರಾಗ್ಯ ಬರ್ತದೆ. ವೈರಾಗ್ಯ ಬಂತು ಅಂದ್ರೆ ಅವ ಏನಾಗ್ತಾನೆ? ವೈರಾಗ್ಯ ಇದ್ದವನು ಹೆಂಗಿರ್ತಾನೆ? ವೈರಾಗ್ಯ ಇದ್ದವನು ವ್ಯವಹಾರ ಏನು ಅಂತ ಕೇಳಿದ್ರು ಅದನ್ನು ಮತ್ತೆ ನಾಳೆಗೆ ಉಪದೇಶ ಮಾಡ್ತಾ ಇದ್ದಾರೆ.